ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಏಪ್ರಿಲ್ 21, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿಶಾಲಿಯಾದ ಚಿಂತನೆ, ಚುರುಕಿನ ನಡೆ ಮತ್ತು ಸ್ಪಷ್ಟವಾದ ದೃಷ್ಟಿಕೋನದಿಂದ ತಮ್ಮ ದಿನವನ್ನು ಆರಂಭಿಸುವ ಸಾಧ್ಯತೆ ಇದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೆರಡು ಗೊಂದಲಗಳಿದ್ದರೂ ನಿಮ್ಮ ಸಹಜ ಧೈರ್ಯ, ಉತ್ಸಾಹ ಮತ್ತು ನಿರ್ಧಾರ ಶಕ್ತಿಯು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಹೊಸ ರೀತಿಯಲ್ಲಿ ಚಿಂತನೆ ನಡೆಯುವ ಅವಕಾಶವಿದೆ. ನಿಮ್ಮ ಆತ್ಮವಿಶ್ವಾಸ ಇತರರಿಗೆ ಪ್ರೇರಣೆಯಾಗಬಹುದು. ಕೆಲವರು ತಮ್ಮ ವೈಯಕ್ತಿಕ ಗುರಿಗಳತ್ತ ಮಹತ್ವದ ಹೆಜ್ಜೆ ಇಡಲು ಇಂದು ಸಿದ್ಧರಾಗುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ಇಂದು ಸ್ಪಷ್ಟವಾದ ಮಾರ್ಗದರ್ಶನ, ಹೊಸ ಜವಾಬ್ದಾರಿಗಳು ಹತ್ತಿರವಾಗಲಿವೆ. ಹಿರಿಯ ಅಧಿಕಾರಿಗಳ ಕಡೆಯಿಂದ ನಿಮಗೆ ಬೆಂಬಲ ಹಾಗೂ ಪ್ರೋತ್ಸಾಹ ದೊರೆಯಬಹುದು. ಕೆಲವರಿಗೆ ಹೊಸ ಯೋಜನೆಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುವ ಅವಕಾಶವೂ ಸಿಗಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ, ಹೊಸ ಸಂಪರ್ಕಗಳ ಪ್ರಾರಂಭದ ಸೂಚನೆ ಇದೆ. ಆದರೆ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳದೆ ಸಮಗ್ರ ವಿಶ್ಲೇಷಣೆ ಮಾಡಿ ಮುಂದುವರಿಯುವುದು ಸೂಕ್ತ. ಉದ್ಯಮಿಗಳಿಗಾಗಿ ಇಂದಿನ ದಿನ ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ, ಉದ್ಯೋಗಿಗಳ ಮೇಲ್ವಿಚಾರಣೆ ಹಾಗೂ ಹೊಸ ವ್ಯವಹಾರದ ಯೋಜನೆಗೆ ಸಮಯ ಮೀಸಲಾಗಿರಬಹುದು. ಮಿತವ್ಯಯ, ಶಿಸ್ತಿನಿಂದ ನಡೆದುಕೊಂಡರೆ ಲಾಭದ ದಾರಿ ತೆರೆದುಕೊಳ್ಳುತ್ತದೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಿತ ನಡವಳಿಕೆ ಬಹಳ ಮುಖ್ಯ. ದಿನದ ಮೊದಲಾರ್ಧದಲ್ಲಿ ತುರ್ತು ಖರ್ಚುಗಳು ಬರುವ ಸಾಧ್ಯತೆ ಇದೆ, ವಿಶೇಷವಾಗಿ ವಾಹನ ಅಥವಾ ವಸತಿ ಸಂಬಂಧಿತ ಖರ್ಚುಗಳು. ಆದರೆ ಮಧ್ಯಾಹ್ನದ ನಂತರ ಕೆಲವು ನಿಗದಿತ ಲಾಭದ ಸಂದರ್ಭಗಳು ಒದಗಬಹುದು. ಹಿಂದೆ ಹೂಡಿದ ಹಣದಿಂದ ತಾತ್ಕಾಲಿಕ ಲಾಭ, ಬಡ್ಡಿ ಅಥವಾ ಲಾಭಾಂಶದ ರೂಪದಲ್ಲಿ ಬರಬಹುದು. ಆದರೆ ಇಂದು ಹೊಸ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ. ಸಾಲದ ವ್ಯವಹಾರಗಳು ವಿಳಂಬಗೊಳ್ಳುವ ಸಾಧ್ಯತೆ ಇದೆ. ಹಣಕಾಸಿನ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಪಡೆದು ಮುಂದೆ ಹೆಜ್ಜೆ ಇಡುವುದು ದೀರ್ಘಕಾಲಿಕ ಲಾಭಕ್ಕೆ ನೆರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದಿನ ದಿನ ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡ ಎರಡರ ಮೇಲೆ ಸಮತೋಲನ ಬೇಕಾಗಿರುವ ದಿನವಾಗಿದೆ. ಎದೆಯ ಭಾರ, ತಲೆನೋವು ಅಥವಾ ಸಣ್ಣ ಜ್ವರದ ಅನುಭವವಾಗಬಹುದಾದ ಅವಕಾಶವಿದೆ. ಮಿತವಾದ ಆಹಾರ, ತಾಜಾ ನೀರಿನ ಸೇವನೆ ಮತ್ತು ಸಮಯಕ್ಕೆ ಆಹಾರ ಮಾತ್ರವಲ್ಲದೆ ವಿಶ್ರಾಂತಿಯೂ ಮುಖ್ಯ. ಯೋಗ, ಉಸಿರಾಟದ ವ್ಯಾಯಾಮ, ಧ್ಯಾನ ಇವುಗಳನ್ನು ದಿನದ ಆರಂಭದಲ್ಲಿ ಮಾಡುವವರು ಉತ್ತಮ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೊಂದಿರುತ್ತಾರೆ. ರಾತ್ರಿ ಸಮಯದಲ್ಲಿ ಹೆಚ್ಚು ಉರಿಯುವ ಆಹಾರಗಳನ್ನು ಬಿಟ್ಟು ಹಸಿವಿಲ್ಲದೆ ತಿನ್ನುವುದನ್ನು ತಪ್ಪಿಸಿಕೊಳ್ಳಿ. ಇಂದು ನಿದ್ದೆ ಪೂರ್ಣವಾಗದಿದ್ದರೆ ತೀವ್ರ ಬೇಸರ, ನಿರಾಸಕ್ತಿ ಎದುರಾಗಬಹುದು. ಆದ್ದರಿಂದ ಸಮಯಪ್ರದ ನಿದ್ರೆ ಮತ್ತು ಮನಸ್ಸಿನ ಶಾಂತಿಗೆ ಹೆಚ್ಚು ಗಮನ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಶಾಂತ, ಭದ್ರವಾದ ವಾತಾವರಣ ನಿರ್ಮಾಣ ಮಾಡಲು ನೀವು ಮುಂದಾಗಬೇಕಾಗುತ್ತದೆ. ಕೆಲವು ಮುಖ್ಯ ವಿಚಾರಗಳ ಬಗ್ಗೆ ಪತ್ನಿ ಅಥವಾ ಹಿರಿಯರೊಂದಿಗೆ ಚರ್ಚೆ ನಡೆಯಬಹುದು. ನಿಮ್ಮ ಸೌಮ್ಯತೆ ಮತ್ತು ದಯೆ ವಾತಾವರಣವನ್ನು ಸಮತೋಲನ ಮಾಡಬಹುದು. ವಿವಾಹಿತರಿಗಾಗಿ ಇಂದು ಆತ್ಮೀಯತೆ, ಮಾತುಕತೆ ಮತ್ತು ಸಹಕಾರದ ದಿನವಾಗಿದೆ. ಸಂಗಾತಿಗೆ ಸಮಯ ನೀಡುವುದು, ಅವರ ಅಭಿಪ್ರಾಯವನ್ನು ಗೌರವಿಸುವುದು ಭವಿಷ್ಯದಲ್ಲಿ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ಉತ್ತಮ ಸುದ್ದಿ, ಸಾಧನೆಯ ಮಾಹಿತಿ ದೊರಕುವ ಸಾಧ್ಯತೆ ಇದೆ. ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಖುಷಿಯ ನಗು ಹಂಚಿಕೊಳ್ಳುವ ದಿನವಿದು. ವೀಕ್ಷಕರೇ, ನೀವು ಈ ದಿನದ ಚಂದ್ರನ ಶಾಂತತೆ ಮತ್ತು ಸೋಮವಾರದ ಪವಿತ್ರತೆಗೆ ತಕ್ಕಂತೆ ಆತ್ಮ ಪರಿಶೀಲನೆ, ದೇವರ ಆರಾಧನೆ ಮುಖ್ಯ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲಿನಲ್ಲಿ ತಂಪಾದ ಬಿಳಿ ಹೂವಿನ ಅರ್ಪಣೆ, ತುಳಸಿ ಎಲೆಗಳನ್ನು ಬಳಸಿ ಪವಿತ್ರ ಜಲದಿಂದ ದೇವರಿಗೆ ಅಭಿಷೇಕ ಮಾಡುವುದರಿಂದ ಶಾಂತಿ ಸಿಗುತ್ತದೆ. ಶಿವನ ಸನ್ನಿಧಿಯಲ್ಲಿ ನಂದಿಗೆ ನೈವೇದ್ಯವಾಗಿ ಅಕ್ಕಿ, ಬೆಲ್ಲ ಅರ್ಪಿಸಿ.
ಬೆಳಿಗ್ಗೆ ಪವಿತ್ರ ಗಂಗಾಜಲದಿಂದ ಸ್ನಾನ ಮಾಡಿ ಮೂರ್ತಿಯನ್ನು ಪೂಜಿಸಿ. ಬಳಸಿದ ಬಟ್ಟೆ, ಹಳೆಯ ಪುಸ್ತಕಗಳು ಅಥವಾ ಉಪಯೋಗಿಸದ ವಸ್ತುಗಳನ್ನು ದಾನ ಮಾಡುವುದು ಪುಣ್ಯ ಕಾರ್ಯ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿವಂತಿಕೆ, ತಾತ್ವಿಕ ಚಿಂತನೆ ಹಾಗೂ ಹೊಸ ಯೋಜನೆಗಳಿಗೆ ಮಾರ್ಗದರ್ಶನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನೀವು ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ನೆಮ್ಮದಿ ಮತ್ತು ನಿರ್ಧಾರ ಶಕ್ತಿಗೆ ಬೆಂಬಲ ನೀಡುತ್ತದೆ. ಇಂದು ಬಿಳಿ ಉಡುಪಿನ ಬಳಕೆ, ಹಾಲಿನ ಸೇವನೆ ಅಥವಾ ಬಿಳಿ ಹೂವಿನ ಪೂಜೆ ಶುಭಪ್ರದ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ, ಹಣಕಾಸು ನಿರ್ಧಾರಗಳು ಹಾಗೂ ಕುಟುಂಬ ಚರ್ಚೆಗಳು ಫಲಕಾರಿಯಾಗುತ್ತವೆ. ಈ ಹೊತ್ತಿನಲ್ಲಿ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರು ಇವತ್ತಿನ ದಿನ ಹೇಗಿರಬಹುದು ಎಂದರೆ, ಇಂದು ನಿಮ್ಮ ದೈಹಿಕ ಶಕ್ತಿಯು ಹೆಚ್ಚಾಗಿರುವ ದಿನವಾಗಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸು ಗಂಭೀರವಾಗಿದ್ದು ಸೂಕ್ಷ್ಮ ಚಿಂತನೆಗಳೊಂದಿಗೆ ದಿನವನ್ನು ಆರಂಭಿಸಬಹುದು. ಆದರೆ ನಿಮ್ಮ ಶ್ರಮಪಡುವ ಗುಣ, ಸ್ಥೈರ್ಯ ಮತ್ತು ಕೆಲಸವನ್ನು ಸಾಧಿಸುವ ಶಕ್ತಿಯು ಪ್ರತಿಕೂಲತೆಯನ್ನು ಗೆಲ್ಲಬಲ್ಲದು. ನಿಮ್ಮ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಚಟುವಟಿಕೆಗಳತ್ತ ಮನಸ್ಸು ಆಕರ್ಷಣೆಯಾಗಬಹುದು. ಕೆಲವರಿಗೆ ಇಂದು ಪಿತೃಗಳಿಗೆ ಸಂಬಂಧಿಸಿದ ಕಾರ್ಯಗಳು ಅಥವಾ ಕುಟುಂಬ ಸಭೆಗಳ ಅವಕಾಶವೂ ಇರಬಹುದು. ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಮತ್ತೆ ಬೆಳೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಶ್ರದ್ಧೆ, ಜವಾಬ್ದಾರಿ ಮತ್ತು ಬದ್ಧತೆಯು ಇಂದು ಪರೀಕ್ಷೆಗೆ ಒಳಪಡುವ ಸಾಧ್ಯತೆ ಇದೆ. ನಿರ್ದಿಷ್ಟ ಗುರಿಗಳನ್ನು ತಲುಪಲು ಇಂದು ಬೆಲೆ ತೆರಬೇಕಾದ ಸಂದರ್ಭ ಉಂಟಾಗಬಹುದು. ಆದರೆ ಧೈರ್ಯದಿಂದ ಮುನ್ನಡೆಯಿರಿ, ಫಲಿತಾಂಶ ಅನುಕೂಲವಾಗಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ವ್ಯವಹಾರದಲ್ಲಿ ಶಿಸ್ತು, ಸಮಯ ಪಾಲನೆ ಮುಖ್ಯ. ಹೊಸ ಯೋಜನೆಗಳಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯು ಮಹತ್ವಪೂರ್ಣವಾಗಲಿದೆ. ಸಹೋದ್ಯೋಗಿಗಳ ಸಹಕಾರ ಮತ್ತು ತಂಡದ ಒಗ್ಗಟ್ಟು ನಿಮಗೆ ಯಶಸ್ಸು ತರುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ದಿನದ ಮಧ್ಯಭಾಗದಿಂದ ಬದಲಾವಣೆ, ಹೊಸ ಆಲೋಚನೆಗಳು ಬಲಗೊಳ್ಳುವ ಸೂಚನೆಗಳಿವೆ. ಕೊಡುಗೆ ಬೇಡಿಕೆಗಳ ಲೆಕ್ಕಪತ್ರ ಪರಿಶೀಲನೆ ಮಾಡಿ ಮುಂದಿನ ಹೂಡಿಕೆ ಬಗ್ಗೆ ಯೋಜನೆ ರೂಪಿಸಿರಿ. ಇನ್ನು ವೀಕ್ಷಕರೇ, ಹಣಕಾಸಿನ ಸ್ಥಿತಿ ಬಗ್ಗೆ ತಿಳಿಯಬೇಕೆಂದರೆ, ಇಂದು ವೃಷಭ ರಾಶಿಯವರಿಗೆ ಹಣಕಾಸಿನಲ್ಲಿ ನಿರಂತರ ಚಿಂತನೆ, ಅರ್ಥಪೂರ್ಣ ನಿರ್ವಹಣೆಯ ಅಗತ್ಯವಿದೆ. ದಿನದ ಆರಂಭದಲ್ಲಿ ಹಳೆಯ ಸಾಲದ ಮರುಪಾವತಿಗೆ ಯೋಚನೆ ಬರುತ್ತದೆ. ಕೆಲವು ನಿರ್ಣಯಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಒಂದು ಕಡೆ ಅನಿರೀಕ್ಷಿತ ಖರ್ಚುಗಳ ಸೂಚನೆ ಇರುವಾಗ ಇನ್ನೊಂದು ಕಡೆ ಪುನಃ ಲಾಭದ ಸಾಧನೆಯ ಅವಕಾಶವಿದೆ, ವಿಶೇಷವಾಗಿ ಹೂಡಿಕೆ, ಸ್ಥಿರಾಸ್ತಿ ಅಥವಾ ಷೇರು ವ್ಯವಹಾರಗಳಲ್ಲಿ. ಆದಾಗ್ಯೂ ನಂಬಿಕೆ ಇಲ್ಲದವರೊಂದಿಗೆ ಹಣಕಾಸಿನ ಒಪ್ಪಂದಗಳನ್ನು ತಡೆಹಿಡಿಯಿರಿ. ಹಣದ ನಿರ್ವಹಣೆಗೆ ಮನೆಮಂದಿಯ ಸದಸ್ಯರ ಸಲಹೆಯೂ ಸಹಕಾರಿಯಾಗಬಹುದು. ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ದಿನದ ಉತ್ತರಾರ್ಧ ಅನುಕೂಲಕರ. ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳಬೇಕೆಂದರೆ, ದಿನದ ಮೊದಲ ಭಾಗದಲ್ಲಿ ಉತ್ಸಾಹದ ಜೊತೆಗೆ ದೈಹಿಕ ಶ್ರಮವೂ ಇರಬಹುದು. ಕೊನೆಯ ಭಾಗದಲ್ಲಿ ಚಿಂತೆಯು ತಲೆನೋವು, ಮೃದುವಾದ ದೇಹದ ಸೆಳೆತ ಅಥವಾ ತಜ್ಞ ಸ್ನಾಯು ನೋವಿಗೆ ಕಾರಣವಾಗಬಹುದು. ತಂಪು ಬಿಸಿ ಆಹಾರದ ಸಮತೋಲನ ಅಗತ್ಯ. ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಖಚಿತ ಸಮಯಕ್ಕೆ ಔಷಧ ಸೇವನೆ ಮಾಡಬೇಕು. ಜಂಕ್ ಫುಡ್, ಕಾಫಿ ಅಥವಾ ಹೆಚ್ಚಾದ ಚಹಾ ಸೇವನೆ ತಪ್ಪಿಸುವುದು ಉತ್ತಮ. ದಿನದ ಆರಂಭದಲ್ಲಿ ಯೋಗ, ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮನಸ್ಸಿಗೆ ನೆಮ್ಮದಿ ನೀಡಲು ಸಂಗೀತ, ಪ್ರಕೃತಿಯ ಸಾಮೀಪ್ಯ, ದೇವಾಲಯ ದರ್ಶನ ಉತ್ತಮ ಫಲ ನೀಡಬಹುದು. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇವತ್ತಿನ ದಿನ ಮನೆಯ ಹಿರಿಯರ ಒಳ್ಳೆಯ ಮಾತುಗಳು ಮತ್ತು ಆಶೀರ್ವಾದದಿಂದ ದಿನ ಶುಭವಾಗಬಹುದು. ಕುಟುಂಬದಲ್ಲಿ ಮುಖ್ಯವಾದ ಚರ್ಚೆಗಳು ನಡೆಯಬಹುದಾದ ಸಮಯ, ಆದರೆ ಮಾತುಗಳಿಂದ ಗೊಂದಲ ಬಾರದಂತೆ ಎಚ್ಚರಿಕೆ ಅಗತ್ಯ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಣ್ಣ ಕಲಹದ ಸಾಧ್ಯತೆ ಇದ್ದರೂ ಸಹಕಾರದಿಂದ ಬಗೆಹರಿಸಬಹುದು. ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಭವಿಷ್ಯದ ಯೋಜನೆಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಕೆಲವು ಕುಟುಂಬಗಳಿಗೆ ಹೊಸ ಅತಿಥಿಯ ಭೇಟಿ ಅಥವಾ ಸಂತೋಷದ ಸುದ್ದಿ ದೊರೆಯಬಹುದು. ಬಂಧುಗಳ ಭೇಟಿಯಿಂದ ಮನಸ್ಸು ಸಂತೋಷ ಪಡುವ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ದೂರದ ಮಾತುಕತೆಗಳು ಮತ್ತೆ ಒಳ್ಳೆಯ ಗೆಳೆತನಕ್ಕೆ ದಾರಿ ತೋರಬಹುದು. ವೀಕ್ಷಕರೇ, ನೀವು ಇಂದು ಚಂದ್ರನ ಆರಾಧನೆ ಹಾಗೂ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಜಪಿಸುವುದು ಶುಭ. ಸೋಮವಾರದಂದು ಶಿವನ ಆರಾಧನೆ, ಬಿಲ್ವಪತ್ರೆ ಅರ್ಪಣೆ, ಬೆಲ್ಲ ಅಕ್ಕಿ ನೈವೇದ್ಯ ಸಲ್ಲಿಸುವುದು ಪಾಪ ಪರಿಹಾರಕ್ಕೆ ಮಾರ್ಗವಾಗಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಐಶ್ವರ್ಯ, ಶಾಂತಿ ಮತ್ತು ಸಮೃದ್ಧಿಗೆ ಸೂಚಕ. ದಿನದ ಯಾವುದೇ ನಿರ್ಧಾರವನ್ನು ಈ ಸಂಖ್ಯೆಯ ಪ್ರಭಾವಿತ ಸಮಯದಲ್ಲಿ ತೆಗೆದುಕೊಂಡರೆ ಸುಲಭತೆ, ಸ್ಪಷ್ಟತೆ ದೊರೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಹೊಸತನ,
ಜೀವನ ಶಕ್ತಿ ಮತ್ತು ನೆಮ್ಮದಿಗೆ ಸಂಕೇತ. ಹಸಿರು ಬಟ್ಟೆ, ಹಸಿರು ಹೂವು, ಹಸಿರು ತರಕಾರಿಯಿಂದ ಇಂದು ಮನಸ್ಸಿಗೆ ಪ್ರಭಾವ ಬೀರುವ ಶಕ್ತಿ ಇದೆ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12:15. ಈ ವೇಳೆಯಲ್ಲಿ ಕಾರ್ಯಾರಂಭ, ಪುಣ್ಯ ಕಾರ್ಯಗಳು, ಹಣಕಾಸು ನಿರ್ಧಾರಗಳು, ವೈದ್ಯಕೀಯ ಪರೀಕ್ಷೆಗಳು ಅಥವಾ ಕುಟುಂಬ ಚರ್ಚೆಗಳು ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಧೈರ್ಯ, ಚುರುಕಿನ ಮನಸ್ಸು ಮತ್ತು ಬುದ್ಧಿಮತ್ತೆಯಿಂದ ತಮ್ಮ ದಿನವನ್ನು ಸಾಗಿಸಬೇಕಾಗುತ್ತದೆ. ನಿಮ್ಮ ನುಡಿಗಳಲ್ಲಿ ಗಂಭೀರತೆ, ಆಲೋಚನೆಗಳಲ್ಲಿ ಚಾತುರ್ಯ ಹಾಗೂ ನಿಶ್ಚಿತತೆ ಅಗತ್ಯ. ಗ್ರಹಸ್ಥಿತಿಗಳ ಪ್ರಭಾವದಿಂದ ಅಲ್ಪ ಚಿಂತೆಗಳಿದ್ದರೂ ಸಹ ತಾಳ್ಮೆಯಿಂದ ನಡೆದುಕೊಳ್ಳುವುದರಿಂದ ಎಲ್ಲಾ ವಿಷಯಗಳಲ್ಲೂ ಅನುಕೂಲತೆಯೂ ಉಂಟಾಗಲಿದೆ. ಈ ದಿನ ನಿಮ್ಮ ಪ್ರಗತಿಗೆ ಪೂರಕವಾದ ಹಲವಾರು ವಿಷಯಗಳು ಎದುರಾಗಬಹುದು, ಆದರೆ ಸಣ್ಣ ವಿವಾದಗಳು ಅಥವಾ ಗೊಂದಲಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮುಖ್ಯ. ಯಾವುದೇ ಹೊಸ ಕಾರ್ಯದ ಪ್ರಾರಂಭಕ್ಕೆ ಹಿರಿಯರ ಮಾರ್ಗದರ್ಶನ ಅಥವಾ ಹಿರಿಯರ ಅನುಮತಿಯೊಂದಿಗೆ ನಡೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ನಿಮ್ಮ ಮಾತು ಹಾಗೂ ಕೆಲಸದ ಸಮಯ ನಿರ್ವಹಣೆ ಮುಖ್ಯವಾಗಲಿದೆ. ಗ್ರಾಹಕರ ಅಥವಾ ಹಿರಿತನದ ವ್ಯಕ್ತಿಗಳೊಂದಿಗೆ ಸಂಬಂಧ ಉತ್ತಮವಾಗಿರಲಿ ಎಂದು ಶ್ರದ್ಧೆ ಬೇಕು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯವಿಲ್ಲದ ಪರಿಸ್ಥಿತಿಗಳು ಉಂಟಾಗಬಹುದು, ಆದ್ದರಿಂದ ಸಂವಹನ ಶಿಷ್ಟವಾಗಿರಲಿ. ವೃತ್ತಿ ಬದಲಾಯಿಸುವ ಆಲೋಚನೆ ಮಾಡುತ್ತಿರುವವರಿಗೆ ಸಂವಾದ, ಸಂದರ್ಶನ ಅಥವಾ ಅಂತರಂಗದ ನಿರ್ಧಾರಗಳ ಸಮಯ. ಸೂಕ್ಷ್ಮವಾಗಿ ಆಲೋಚಿಸಿ ಮುಂದುವರಿಯಿರಿ. ನಿಮ್ಮ ಸಾಮರ್ಥ್ಯವನ್ನು ಉತ್ತಮ ರೀತಿಯಲ್ಲಿ ತೋರಿಸಿ. ಉದ್ಯಮಿಗಳಿಗಾಗಿ ಈ ದಿನ ಪೂರೈಕೆದಾರರೊಂದಿಗೆ ಮಾತುಕತೆ, ವ್ಯವಹಾರಿಕ ಒಪ್ಪಂದ ಅಥವಾ ಹಣದ ಒಪ್ಪಂದಗಳನ್ನು ನಿಶ್ಚಿತವಾಗಿ ಪರಿಶೀಲಿಸಿ ನಡೆಸುವ ಅಗತ್ಯವಿದೆ. ನೂತನ ವ್ಯವಹಾರ ಆರಂಭಕ್ಕಿಂತ ಹಳೆಯದನ್ನು ಬಲಪಡಿಸುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಹಣಕಾಸಿನಲ್ಲಿ ಸ್ಥಿತಿಗತಿಯು ನಿಶ್ಚಿತವಾಗಿ ಸುಧಾರಣೆಯ ಹಾದಿಯಲ್ಲಿದೆ. ಆದರೆ ದಿನದ ಪ್ರಾರಂಭದಲ್ಲಿ ಕೆಲವೊಂದು ನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು. ವೃತ್ತಿ ಅಥವಾ ಪ್ರಯಾಣ ಸಂಬಂಧಿತ ವೆಚ್ಚಗಳಾಗಿ ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭವು ದೊರೆಯುವ ಸಾಧ್ಯತೆಗಳಿವೆ. ವ್ಯಾಪಾರದ ಲಾಭ ಅಲ್ಪವಾಗಿದ್ದರೂ ನಿರಂತರ ಪ್ರಯತ್ನ ಫಲ ಕೊಡಬಲ್ಲದು. ಹೊಸ ಸಾಲ ಅಥವಾ ಸಾಲ ನೀಡುವುದು ಮುಂದೂಡಬೇಕು. ಖರ್ಚಿನಲ್ಲಿ ನಿಯಂತ್ರಣ ಹಾಗೂ ಹಣಕಾಸಿನ ದಾಖಲೆಗಳ ಪರಿಶೀಲನೆ ಇಂದು ಬಹುಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಉಸಿರಾಟ, ನಾಡಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಈ ದಿನ ಮಾಂಸಪೇಶಿಗಳ ತೊಂದರೆ, ತಲೆನೋವು ಅಥವಾ ಉತ್ಕಂಠೆಯ ಸಾಧ್ಯತೆ ಇದೆ. ಆಹಾರದ ನಿಯಮ ಪಾಲನೆ, ನಿರಂತರ ಹಾರ್ಮೋನಿಯ ದೇಹ ಚಟುವಟಿಕೆ ಅಗತ್ಯ. ಈ ದಿನ ಹೆಚ್ಚು ಗಾಢವಾದ ಚಿಂತೆ ಅಥವಾ ಜಟಿಲ ವಿಚಾರಗಳಲ್ಲಿ ತೊಡಗುವುದು ಬೇಡ. ಆರೋಗ್ಯ ಕಾಪಾಡಿಕೊಳ್ಳಲು ಶೀತಪಾನಗಳು, ಅಪರಿಚಿತ ಆಹಾರಗಳು ತಪ್ಪಿಸಿ. ಆಯುರ್ವೇದ ದ್ರವ್ಯಗಳಿಂದ ಹಸಿವನ್ನು ನಿಭಾಯಿಸುವುದು, ರಾತ್ರಿ ಬೇಗ ನಿದ್ರೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮಿತವಚನ, ಸಕಾರಾತ್ಮಕ ಭಾವನೆಗಳು ಮತ್ತು ಸಹಾನುಭೂತಿಯ ಅಗತ್ಯವಿದೆ. ಮನೆಯೊಳಗಿನ ಸದಸ್ಯರೊಂದಿಗೆ ಸೌಮ್ಯವಾಗಿ ಮಾತನಾಡಿ. ಮಾತಿನಲ್ಲಿನ ತುಸು ಆತುರ ಅಥವಾ ಗರಮಾದ ಭಾವನೆ ಭಿನ್ನಾಭಿಪ್ರಾಯವನ್ನು ಉಂಟುಮಾಡಬಹುದು. ವಿವಾಹಿತರಿಗಾಗಿ ಈ ದಿನ ಸಂಗಾತಿಯೊಂದಿಗೆ ಸಹಾನುಭೂತಿಯ ಸಮಯ. ಅವರ ಅಭಿಪ್ರಾಯಗಳನ್ನು ಗೌರವದಿಂದ ಕೇಳಿ ಕುಟುಂಬದ ನೈಜ ಚಿಂತೆಗಳ ಕುರಿತು ನಿರ್ಧಾರ ಕೈಗೊಳ್ಳಿ. ಅವಿವಾಹಿತರು ಹೊಸ ಪರಿಚಯಗಳಲ್ಲಿ ಜಾಣ್ಮೆಯಿಂದ ನಡೆಯಬೇಕು. ಯಾವುದೇ ಹೊಸ ಸಂಬಂಧ ಆರಂಭಿಸಲು ಇಂದಿನ ದಿನ ತಡೆ ಇಲ್ಲದಿದ್ದರೂ ಮುಕ್ತವಾಗಿ ಎಲ್ಲಾ ಅಂಶಗಳನ್ನು ಗಮನಿಸಿ. ವೀಕ್ಷಕರೇ, ನೀವು ಈ ಸೋಮವಾರ ಚಂದ್ರನ ಪ್ರಭಾವ ಇರುವುದರಿಂದ ಮನಸ್ಸು ತಿದ್ದಿದಂತೆ ಇರಬಹುದು. ಧ್ಯಾನ, ಮೌನ ಅಥವಾ ಚಂದ್ರದೇವನ ಪೂಜೆ ನಿಮಗೆ ಸ್ಥಿರತೆ ತರುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ತಾಂಬೂಲ, ಹಾಲು ಅಥವಾ ಚಂದನವನ್ನು ದಾನ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ. ಚಂದ್ರದೇವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ, ಚಂದನ ಪುಷ್ಪಗಳಿಂದ ಅರ್ಚನೆ ಮಾಡಿ. ಅದೃಷ್ಟದ ಸಂಖ್ಯೆ 2. ಇದು ಚಂದ್ರನ ಸಂಕೇತ. ಇದು ಅನುಕಂಪ, ಶಾಂತಿ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ಈ ದಿನ ಭಯವಿಲ್ಲದ ಧೈರ್ಯ ಮತ್ತು ಸ್ಪಷ್ಟತೆಯು ನಿಮ್ಮೊಳಗೆ ಬಲವರ್ಧನೆಗೊಳ್ಳುತ್ತದೆ. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಇದು ಶುದ್ಧತೆಯ, ಪ್ರಜ್ಞೆಯ ಹಾಗೂ ಸಾತ್ವಿಕತೆಯ ಸಂಕೇತ. ಈ ಬಣ್ಣದ ಉಡುಪು ಧರಿಸುವುದು, ಹಳದಿ ಪುಷ್ಪಗಳ ಬಳಕೆ ಪವಿತ್ರತೆಯ ಅನುಭವ ಉಂಟುಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ಬೆಳಗ್ಗೆ 11 ಗಂಟೆಯವರೆಗೆ. ಈ ಸಮಯದಲ್ಲಿ ಉಪವಾಸ, ಪೂಜೆ, ಧ್ಯಾನ ಅಥವಾ ವ್ಯವಹಾರ ಸಂಬಂಧಿತ ನಿರ್ಧಾರಗಳು ಅತ್ಯಂತ ಶುಭಕಾರಿಯಾಗಬಹುದು. ಈ ವೇಳೆ ಮನಸ್ಸು ತೀವ್ರವಾಗಿ ಏಕಾಗ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವೋದ್ರೇಕ, ಕಲಾತ್ಮಕತೆ ಹಾಗೂ ಆಂತರಿಕ ಬುದ್ಧಿಮತ್ತೆಯ ಸಮನ್ವಯದಿಂದ ದಿನವನ್ನು ಸಾಗಿಸುತ್ತಾರೆ.
ಚಂದ್ರಗ್ರಹದ ಪ್ರಭಾವವಿರುವ ನಿಮ್ಮ ರಾಶಿಗೆ ಇಂದಿನ ಸೋಮವಾರ ಶಕ್ತಿಯುಕ್ತ ದಿನವಾಗಿದ್ದು, ನಿರ್ಧಾರಗಳಲ್ಲಿ ಮನಸ್ಸಿನ ಶಕ್ತಿಯು ಸಹಾನುಭೂತಿಯು ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದು ಹೊಸ ತಾಳ್ಮೆ, ತ್ವರಿತ ಬುದ್ಧಿಮತ್ತೆ ಹಾಗೂ ಸಹವಾಸದ ಗುಣಗಳಿಂದ ಬದಲಾವಣೆಯ ದಾರಿ ತೆರೆದುಕೊಳ್ಳಬಹುದು. ಹಿರಿಯರ ಸಲಹೆ, ಗೃಹಸ್ಥರಿಂದ ಬರುವ ಪ್ರೋತ್ಸಾಹದಿಂದ ಕೆಲವೊಂದು ಮನದೊಳಗಿನ ಗೊಂದಲಗಳು ದೂರವಾಗುತ್ತವೆ. ಇದು ಹಳೆಯ ಬಂಧಗಳನ್ನು ಪುನರ್ಸ್ಥಾಪನೆ ಮಾಡುವ ನಿಷ್ಠೆ ಮತ್ತು ವಿಶ್ವಾಸದ ಪ್ರಾಮುಖ್ಯತೆಯನ್ನು ಅರಿಯುವ ದಿನವಾಗಿದೆ. ಕೌಟುಂಬಿಕ ಹೊಣೆಗಾರಿಕೆಗಳ ಪೂರಣೆಗೂ ಇದು ಯೋಗ್ಯ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕಾದ ಅವಕಾಶಗಳು ಸಿಗುತ್ತವೆ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿದರೆ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಕೆಲವರಿಗೆ ಹೊಸ ಕೆಲಸದ ಬಗ್ಗೆ ಮಾತುಕತೆ ನಡೆಯಬಹುದು. ವೃತ್ತಿಯಲ್ಲಿ ಕೆಲಸದ ನಿರ್ವಹಣೆಗೂ ಸಹೋದ್ಯೋಗಿಗಳ ಸಹಕಾರಕ್ಕೂ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ಸ್ವತಂತ್ರ ಕಾರ್ಯ ನಿರ್ವಹಿಸುವವರಿಗಿದು ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಯೋಚನೆ ಮಾಡುವ, ಕ್ರಿಯಾತ್ಮಕ ಯೋಜನೆಗಳನ್ನು ರೂಪಿಸುವ ಉತ್ತಮ ದಿನ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಂದಿಲ್ಲದಿದ್ದರೂ ಭವಿಷ್ಯದಲ್ಲಿ ಉತ್ತಮ ಫಲ ನೀಡಲಿದೆ. ಉದ್ಯಮಿಗಳಿಗಾಗಿ ಇದು ಗ್ರಾಹಕರೊಂದಿಗೆ ಸಂಬಂಧ ಉತ್ತಮವಾಗಿಸಲು, ಸೇವಾ ಗುಣಮಟ್ಟವನ್ನು ಮರುಪರಿಶೀಲಿಸಲು ಹಾಗೂ ಹಣಕಾಸು ಸಂಗ್ರಹಕ್ಕೆ ಸಮಯ ಮೀಸಲಿಡುವ ದಿನ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಕೆಲವೊಂದು ಖರ್ಚುಗಳು ಅನಿರೀಕ್ಷಿತ ರೀತಿಯಲ್ಲಿ ಬಂದು ಬಿಡಬಹುದು. ಮನೆ ಅಥವಾ ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಹೆಚ್ಚಿನ ವೆಚ್ಚ ಉಂಟಾಗಬಹುದು. ಆದ್ದರಿಂದ ಖರ್ಚಿನಲ್ಲಿ ಮಿತವ್ಯಯ ಅಗತ್ಯ. ಹಳೆಯ ಸಾಲಗಳನ್ನು ಮುಕ್ತಾಯ ಮಾಡುವ ಅಥವಾ ಹೂಡಿಕೆಯ ಫಲಿತಾಂಶ ಪರಿಶೀಲಿಸುವ ಉತ್ತಮ ದಿನವಿದು. ಹೊಸ ಸಾಲ ಅಥವಾ ಹೂಡಿಕೆ ಇಂದಿನ ದಿನದಲ್ಲಿ ಶಿಫಾರಸು ಮಾಡಲಾಗುವುದಿಲ್ಲ, ಆದರೆ ಮಿತವ್ಯಯದಿಂದ ಸಾಗಿದರೆ ಮುಂಬರುವ ದಿನಗಳಲ್ಲಿ ಲಾಭಕರವಾಗಬಹುದು. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಹೊಟ್ಟೆ, ಅಜೀರ್ಣ, ಜೀರ್ಣಕ್ರಿಯೆ ಸಮಸ್ಯೆಗಳ ಮೇಲೆ ಗಮನ ಹರಿಸುವ ಅಗತ್ಯವಿದೆ. ಹೆಚ್ಚುವರಿ ಉಪ್ಪು ಅಥವಾ ಮಸಾಲೆ ಪದಾರ್ಥಗಳನ್ನು ತಪ್ಪಿಸಿ, ನೀರಿನ ಸೇವನ ಹೆಚ್ಚಿಸಿ, ಬಿಸಿಲಿನಿಂದ ದೂರವಿರಿ. ಮನಸ್ಸಿನಲ್ಲಿ ಸ್ವಲ್ಪ ಮಂಕುಮಿಳೆ ಇರುವ ಸಾಧ್ಯತೆ ಇದೆ. ಧ್ಯಾನ, ಪ್ರಾಣಾಯಾಮ, ಮೌನ ಸಾಧನೆ ಇವುಗಳಿಂದ ಶಾಂತಿಕೆಯನ್ನು ಪಡೆಯಬಹುದು. ಮಿಗಿಲು ಬುದ್ಧಿಮತ್ತೆಯಿಂದ ನಡೆದುಕೊಳ್ಳುವಂತೆ ಮನಸ್ಸು ತಿರುಗಬಹುದು. ಆದ್ದರಿಂದ ವಿಶ್ರಾಂತಿಗೆ ಸಮಯ ಮೀಸಲಿಡಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದಿನ ಮಾರ್ಗದರ್ಶನ. ಇಂದು ಕುಟುಂಬದಲ್ಲಿ ನಿಕಟತೆಯೂ ಹೆಚ್ಚಾಗುತ್ತದೆ. ಮನೆಯವರಿಗೆ ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ನೀಡಿದರೆ ಕುಟುಂಬದ ಸೌಖ್ಯ ಮತ್ತಷ್ಟು ವೃದ್ಧಿಯಾಗುತ್ತದೆ. ಪತಿಯೊಂದಿಗೆ ಮನಸ್ಸಿನ ವಿಷಯಗಳನ್ನು ಹಂಚಿಕೊಳ್ಳಿ. ಅವರ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ನೀಡಿ. ಪಿತೃಭಕ್ತಿಯ ಚಟುವಟಿಕೆಗಳು ಶುಭ ಫಲ ನೀಡಬಹುದು. ತಂದೆ ಅಥವಾ ಹಿರಿಯರ ಮಾತುಗಳು ನಿಮ್ಮ ಜೀವನದ ಗುರಿಯನ್ನು ಸ್ಪಷ್ಟಗೊಳಿಸಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಸಂತೋಷ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ಚಂದ್ರನ ಪ್ರಭಾವವಿರುವುದರಿಂದ ಭಾವನೆಗಳನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ. ಸೋಮವಾರದ ಈ ದಿನ ಮಹಾದೇವನ ಪೂಜೆಗೆ, ಪ್ರಾರ್ಥನೆಗೆ ಸೂಕ್ತ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 53 ಅಥವಾ 108 ಬಾರಿ ಜಪಿಸಬೇಕು. ಶಕ್ತಿ ಸ್ಥಳಗಳಲ್ಲಿ ಹಾಲು ಅಭಿಷೇಕ, ನೈವೇದ್ಯ ಹಾಗೂ ಬಿಲ್ವಪತ್ರ ಅರ್ಪಿಸುವುದರಿಂದ ಶಾಂತಿ ಹಾಗೂ ಆಶೀರ್ವಾದ ದೊರೆಯುತ್ತದೆ. ಪಕ್ಷಿಗಳಿಗೆ ಅಕ್ಕಿ, ಜೀರಿಗೆ ತಿನ್ನಿಸುವುದು ಅಥವಾ ನಿರ್ಜನ ದೇವಾಲಯದಲ್ಲಿ ತಂಪಾದ ನೀರಿನ ದಾನ ಮಾಡುವುದು ಶರೀರ ಹಾಗೂ ಮನಸ್ಸಿಗೆ ಶಾಂತಿಕೆಯನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಮನ್ವಯ, ಶಾಂತಿ ಮತ್ತು ಸಹಕಾರದ ಸಂಕೇತ. ನಿಮ್ಮ ಪರಸ್ಪರ ಸಂಬಂಧಗಳಿಗೆ ಇದು ಶ್ರೇಷ್ಠ ಯೋಗ ತರುತ್ತದೆ. ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಅದೃಷ್ಟದ ಬಣ್ಣ ಬಿಳಿ. ಇದು ಶುದ್ಧತೆ, ಶಾಂತಿ ಹಾಗೂ ಮನಸ್ಸಿನ ಸ್ಥಿತಪ್ರಜ್ಞೆಗಾಗಿ ಸೂಕ್ತ ಬಣ್ಣ. ಬಿಳಿ ಬಣ್ಣದ ಉಡುಪು ಅಥವಾ ತಲೆಗೆ ತಂಪು ಇರುವ ಪದಾರ್ಥಗಳ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ 10 ರಿಂದ 35ರವರೆಗೆ. ಈ ಕಾಲದಲ್ಲಿ ಮಹಾದೇವನ ಪೂಜೆ, ಗೃಹ ಕಾರ್ಯ ಅಥವಾ ಯಾವುದೇ ಶಾಂತಿಯುತ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಈ ಸಮಯದಲ್ಲಿ ನಿಮ್ಮ ಆತ್ಮಬಲ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಸ್ವತಂತ್ರ ಚಿಂತನೆ ಮತ್ತು ಉತ್ಸಾಹದಿಂದ ಪೂರಿತ ದಿನವನ್ನು ಎದುರಿಸುತ್ತಿದ್ದಾರೆ. ನಿಮ್ಮ ನಾಯಕತ್ವ ಗುಣಗಳು ಹೊರಹೊಮ್ಮಲು ಉತ್ತಮ ಸಮಯ. ಸೋಮವಾರದ ಚಂದ್ರನ ಪ್ರಭಾವದಿಂದ ಭಾವನೆಗಳು ತೀವ್ರವಾಗಿರಬಹುದು, ಆದರೆ ಇದನ್ನು ನಂಬಿಕೆ, ಧೈರ್ಯ ಮತ್ತು ಮಾನಸಿಕ ಶಕ್ತಿಯಿಂದ ಸಕಾರಾತ್ಮಕವಾಗಿ ಬಳಸಿ ಮುಂದೆ ಸಾಗಬಹುದು. ಹಳೆಯ ಪ್ರಾಮಾಣಿಕತೆ, ದಯೆ ಹಾಗೂ ಸಹಕಾರದ ಮೌಲ್ಯವನ್ನು ಮರೆತಿರುವವರೊಂದಿಗೆ ಸಂಬಂಧ ಪುನಜೀವಂತವಾಗಬಹುದು. ನಿಮ್ಮ ಮಾತು, ನಡೆಯು ಇತರರ ಮೇಲೆ ಭರವಸೆ ಮೂಡಿಸುವಂತಿರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ಉದ್ಯೋಗದಲ್ಲಿ ಇಂದು ನಿಖರತೆ, ಸಮಯ ಪಾಲನೆ ಮತ್ತು ನಿಮ್ಮ ಕ್ರಿಯಾತ್ಮಕ ಚಿಂತನೆಯು ಮೆಚ್ಚುಗೆಗೆ ಕಾರಣವಾಗಲಿದೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಅಥವಾ ನಿರ್ಧಾರಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಸ್ಪಷ್ಟತೆ ಮತ್ತು ಪ್ರಸ್ತುತಿಗೋಚಿ ಮಾತನಾಡುವುದು ಯಶಸ್ಸಿನ ಮಾರ್ಗ. ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಯತ್ನಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ದೊರೆಯುವ ಸಂದರ್ಭವಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಉಂಟುಮಾಡಿ. ಉದ್ಯಮಿಗಳಿಗಾಗಿ ಇಂದು ಬಿಸಿನೆಸ್ ಪ್ರಸ್ತಾವನೆ ಅಥವಾ ಮಾರುಕಟ್ಟೆಯಲ್ಲಿ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಸದುಪಯೋಗದ ದಿನ. ಚಿಕ್ಕ ಲಾಭದ ಬಗ್ಗೆ ಗಮನ ಕೊಡುವ ಬದಲು ದೀರ್ಘಕಾಲಿಕ ದೃಷ್ಟಿಯಿಂದ ಮುಂದಾಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ಹಣಕಾಸು ಸ್ಥಿತಿಯಲ್ಲಿ ನಿಮಗೆ ಹೆಚ್ಚು ಜಾಗೃತತೆ ಅಗತ್ಯ. ಕೆಲವು ಆಕಸ್ಮಿಕ ಖರ್ಚುಗಳು ವ್ಯಕ್ತಿಗತ ಅಥವಾ ಮಕ್ಕಳ ಅಗತ್ಯಗಳಿಗೆ ಸಂಬಂಧಪಟ್ಟಿರಬಹುದು. ಆದ್ದರಿಂದ ವೆಚ್ಚವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಪೂರ್ವದಲ್ಲಿ ಮಾಡಿದ ಕೆಲ ಹೂಡಿಕೆಗಳು ಲಾಭ ನೀಡಬಹುದಾದ ಸಮಯ ಇದು. ಸಾಲ, ಬಂಡವಾಳ ಹೂಡಿಕೆ ಅಥವಾ ಸಾಲದ ವಾಪಸಾತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರಕ್ಕೆ ಹಿರಿಯರ ಸಲಹೆ ಪಡೆದು ಮುಂದಾಗಿ. ಲಾಭ ಮತ್ತು ನಷ್ಟ ಎರಡನ್ನೂ ಸಮತೋಲವಾಗಿ ನೋಡಬಹುದಾದ ದಿನ. ಋಣದ ಬದಲಾವಣೆಗೆ ಇಂದಿನ ದಿನ ಸೂಕ್ತವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಹಾಗೂ ಮಾನಸಿಕ ಶ್ರಮ ಎರಡೂ ಹೆಚ್ಚಾಗುವ ಸಾಧ್ಯತೆ ಇರುವ ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡುವುದು ಅಗತ್ಯ. ಶಿರದ ನೋವು, ಚಿಂತೆ ಅಥವಾ ನಿದ್ರಾಭಂಗವಾಗುವ ಸಾಧ್ಯತೆ ಇದೆ. ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಅಥವಾ ಆರಾಮದಾಯಕ ಸ್ನಾನದಿಂದ ದಿನವನ್ನು ಪ್ರಾರಂಭಿಸಿ. ಭಾರವಾದ ಆಹಾರ, ಕೆಫಿನ್ ಸೇವನೆ ಹಾಗೂ ಒತ್ತಡದಿಂದ ದೂರವಿರುವುದು ಸೂಕ್ತ. ಚಂದ್ರನ ಪ್ರಭಾವದಿಂದ ಜೀರ್ಣಕ್ರಿಯೆ ಗೊಂದಲ ಉಂಟು ಮಾಡಬಹುದು. ಆದ್ದರಿಂದ ಸೌಮ್ಯ ಆಹಾರ ಸೇವನೆ, ಸಮಯಕ್ಕೆ ಆಹಾರ ಸೇವನೆ ಮತ್ತು ನೀರಿನ ಪ್ರಮಾಣ ಹೆಚ್ಚಿಸುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕ ಸಂಬಂಧಗಳು ಗಟ್ಟಿಯಾಗಬಹುದು. ಜೀವನ ಸಂಗಾತಿಯೊಂದಿಗೆ ಸಹಕಾರ, ಮನಮುಟ್ಟಿದ ಮಾತುಕತೆಗಳು, ಸಂವೇದನೆಯ ಸ್ಪರ್ಶ ಇಲ್ಲದಿದ್ದರೆ ನಿರೀಕ್ಷೆಯ ತಪ್ಪುಗಳಿಂದ ಚಿಕ್ಕ ವಿರೋಧಗಳು ಉಂಟಾಗಬಹುದು. ಆದರೆ ನಿಮ್ಮ ಧೈರ್ಯ, ಶ್ರದ್ಧೆ ಮತ್ತು ಮೌನೋಪದೇಶದ ಶಕ್ತಿ ಎಲ್ಲವನ್ನೂ ಸರಿಪಡಿಸಬಲ್ಲದು. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವುದು, ಹಿರಿಯರ ಆಶೀರ್ವಾದವನ್ನು ಪಡೆದು ಅವರೊಂದಿಗೆ ಮೌನ ಭಾವದ ಬಾಂಧವ್ಯ ಬೆಳೆಸುವುದು ಶುಭ. ವೀಕ್ಷಕರೇ, ನೀವು ಈ ದಿನದ ಚಂದ್ರನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸ್ವಲ್ಪ ಅನಿಶ್ಚಿತತೆ, ಭಾವನಾತ್ಮಕ ಕುಂಠನೆ ಕಂಡುಬರುವ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಆಧ್ಯಾತ್ಮಿಕ ಚಟುವಟಿಕೆ ಬಹುಮುಖ್ಯ. ಶಿವನ ಸ್ಮರಣೆ, ಸೋಮವಾರದ ಉಪವಾಸ ಅಥವಾ ಹಾಲು, ಬೆಲ್ಲದ ದಾನ ಮಾಡಿ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 54 ಬಾರಿ ಜಪಿಸಿ. ಬಿಳಿ ಹೂವಿನಿಂದ ಪೂಜೆ ಮಾಡಿ. ಬಿಳಿ ಬಟ್ಟೆ ಅಥವಾ ಹಾಲು ಸೇವನೆ ಇವು ಮನಸ್ಸಿಗೆ ಶಾಂತಿ ತರಬಲ್ಲದು. ಆರೋಗ್ಯ ಮತ್ತು ಮನೋಸ್ಥಿತಿಗಾಗಿ ಶಿವನ ಲಿಂಗಾಭಿಷೇಕ ಅಥವಾ ಚಂದ್ರನ ಸ್ತುತಿಗೆ ಸಂಬಂಧಿಸಿದ ಶ್ಲೋಕ ಪಠಣವು ಉತ್ತಮ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ, ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಸೂಚಿಸುತ್ತದೆ. ನಿಮ್ಮ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಲು ಇದು ಪ್ರೇರಣೆಯಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಭಾವನೆಗಳಿಗೆ ಶುದ್ಧತೆ, ಮನಸ್ಸಿಗೆ ಸಮತೋಲನ ಮತ್ತು ಶೀತಲತೆ ನೀಡುತ್ತದೆ. ಬಿಳಿ ಉಡುಗೆ ಅಥವಾ ಬಿಳಿ ಹೂವಿನ ಬಳಕೆಯಿಂದ ಶುಭ ಲಾಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30 ಈ ಸಮಯದಲ್ಲಿ ನೀವು ಪ್ರಮುಖ ಕೆಲಸಗಳು, ಪೂಜೆ ಅಥವಾ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ದೇವತಾ ಅನುಗ್ರಹ ಈ ಕಾಲಘಟ್ಟದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ನಿಮ್ಮ ಮೆಲುಕು, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಶ್ರದ್ಧೆ ತುಂಬಿದ ಕಾರ್ಯಪದ್ಧತಿಯು ಯಶಸ್ಸಿನ ಕೀಲಿಕೈ ಆಗಲಿದೆ. ಚಂದ್ರನ ಪ್ರಭಾವದಿಂದ ಕೆಲವೆಲ್ಲ ವಿಷಯಗಳಲ್ಲಿ ಆತ್ಮವಿಮರ್ಶೆ, ಆಂತರಿಕ ಶಾಂತಿ ಹಾಗೂ ವ್ಯವಹಾರದಲ್ಲಿ ಸಮತೋಲನ ತರಬೇಕಾಗುತ್ತದೆ. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಬೇಕು, ನಿಶ್ಚಿತ ಗುರಿಗಳನ್ನು ಸೃಜಿಸಬೇಕು. ಇಂದು ನಿಮ್ಮ ಕಾರ್ಯಚಟುವಟಿಕೆಗಳು ಬಹು ವಿವೇಕಪೂರ್ಣವಾಗಿರಬೇಕು. ತ್ವರಿತ ನಿರ್ಧಾರ ಅಥವಾ ಅಭಾವನೆಯ ಆಧಾರದ ಮೇಲಿನ ಚಟುವಟಿಕೆಗಳು ನಷ್ಟಕ್ಕೆ ಕಾರಣವಾಗಬಹುದು. ಶಾಂತ ಮನಸ್ಸಿನಿಂದ ಮುಂದಾಗುವುದು ಹೆಚ್ಚು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿಗೆ ಬಂದರೆ ಈ ದಿನ ವೃತ್ತಿಯಲ್ಲಿ ನೀವು ನಿಖರತೆಯಿಂದ, ಗಮನದಿಂದ ಕೆಲಸ ಮಾಡಬೇಕಾಗುತ್ತದೆ. ನಿಧಾನವಾದ ಬೆಳವಣಿಗೆಯಾದರೂ ಅದು ಶಾಶ್ವತ ಫಲ ನೀಡುವಂತೆ ಇರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದ ಅಗತ್ಯವಿದೆ, ಏಕೆಂದರೆ ನಿಮ್ಮ ವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದ ಕೆಲವರು ಅಸಹಜ ಅನುಭವಿಸಬಹುದು. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಪಡೆಯಲು ಇದು ಸೂಕ್ತ ಸಮಯ. ಹೊಸ ಜವಾಬ್ದಾರಿ ಸ್ವೀಕಾರ, ವರದಿ ತಯಾರಿ ಅಥವಾ ಪ್ರಸ್ತಾವನೆ ಸಲ್ಲಿಸುವ ಸಂದರ್ಭಗಳಿವೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ಶ್ರಮವು ನಿಮಗೆ ಉತ್ತಮ ಮೌಲ್ಯ ನೀಡಲಿದೆ.
ಸ್ವತಂತ್ರ ವೃತ್ತಿಗಳು ಅಥವಾ ಸಾಹಿತ್ಯ, ಸಂಶೋಧನೆ, ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚು ಬುದ್ಧಿವಂತಿಕೆಯಿಂದ ನಿರ್ವಹಣೆಯ ಅಗತ್ಯವಿದೆ. ಅಲ್ಪ ಪ್ರಮಾಣದ ವಿಳಂಬಗಳು ಕಂಡುಬರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ಹಣಕಾಸು ಸಂಬಂಧಿ ವಿಷಯಗಳಿಗೆ ಬಂದರೆ ಈ ದಿನ ಹಣದ ವ್ಯವಹಾರಗಳಲ್ಲಿ ಜಾಗೃತತೆ ಅತ್ಯಂತ ಅಗತ್ಯ. ಕೆಲವು ಅನಿರೀಕ್ಷಿತ ವ್ಯಯಗಳು ನಿಮ್ಮ ಸ್ಥಿತಿಗೆ ತಾತ್ಕಾಲಿಕ ಅಸ್ಥಿರತೆ ತರುವ ಸಂಭವವಿದೆ. ಆದ್ದರಿಂದ ಲೆಕ್ಕಪತ್ರ, ಖರ್ಚುಗಳ ಮೇಲೆ ನಿಯಂತ್ರಣ ಮತ್ತು ಹೆಚ್ಚಿನ ಪ್ಲಾನಿಂಗ್ ಮಾಡುವುದು ಉತ್ತಮ. ಹಳೆಯ ಸಾಲ ತೀರಿಸಲು ಉಪಯುಕ್ತ ಸಮಯವಾಗಿದೆಯಾದರೂ ಹೊಸ ಸಾಲ ತೆಗೆದುಕೊಳ್ಳುವುದು ಈಗ ಸೂಕ್ತವಲ್ಲ. ಹೂಡಿಕೆ ಮಾಡುವ ವಿಚಾರದಲ್ಲಿ ಸಮಗ್ರ ಪರಿಶೀಲನೆಯ ನಂತರವೇ ಮುಂದೆ ಹೋಗಬೇಕು. ದೈನಂದಿನ ಖರ್ಚುಗಳು ಕಡಿತಗೊಳಿಸಿ ಉಳಿತಾಯದ ಬಗ್ಗೆ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಕುರಿತಂತೆ ಈ ದಿನ ಶರೀರದಲ್ಲಿ ಕುಳಿತುಕೊಳ್ಳುವ ಅಥವಾ ಅಲ್ಪ ಚಟುವಟಿಕೆಗಳಿಂದ ಉಂಟಾಗುವ ಬೆನ್ನು ನೋವು, ಕುತ್ತಿಗೆಯ ಬಿಗಿತ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ತಲೆದೋರಬಹುದಾದ ದಿನ. ಅದರಿಂದ ಬೆಳಿಗ್ಗೆ ನಡೆಯುವ ವ್ಯಾಯಾಮ ಅಥವಾ ಯೋಗ ನಡೆಸುವುದು ಬಹು ಅಗತ್ಯ. ಆಹಾರದಲ್ಲಿ ಸಾತ್ವಿಕತೆ, ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮತ್ತು ನೀರಿನ ಪ್ರಮಾಣ ಹೆಚ್ಚಿಸುವುದು ಅತ್ಯಂತ ಸೂಕ್ತ. ದುಃಖ, ಚಿಂತೆ ಅಥವಾ ಆತಂಕದಿಂದ ದೂರವಿರುವ ಯತ್ನ ಮಾಡಬೇಕು. ಮನಸ್ಸು ನಿಶ್ಚಲವಾಗಿರಲು ಧ್ಯಾನ ಅಥವಾ ಪ್ರಾಣಾಯಾಮದ ಅಭ್ಯಾಸ ಅತ್ಯಂತ ಲಾಭದಾಯಕವಾಗಲಿದೆ. ಮತ್ತೆ ವೀಕ್ಷಕರೇ, ಸಂಬಂಧಗಳು ಮತ್ತು ಕುಟುಂಬದ ವಿಚಾರಕ್ಕೆ ಬಂದರೆ ಇಂದು ನೀವು ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಹಕಾರದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ ಅಗತ್ಯವಿದೆ. ನಿಮ್ಮ ಮಾತುಗಳು ತೂಕದೊಂದಿಗೆ ಇರಬೇಕು, ಕಾರಣ ಬಿರುಕುಗಳು ಸಣ್ಣದಾದರೂ ಭಾವನೆಗಳಿಗೆ ಗಾಢವಾಗಿರಬಹುದು. ವೈವಾಹಿಕ ಜೀವನದಲ್ಲಿ ತಿಳುವಳಿಕೆ, ಆಲೋಚನೆ ಮತ್ತು ಸಹಾನುಭೂತಿ ಬಹುಮುಖ್ಯ. ಸಂಗಾತಿಯೊಂದಿಗೆ ಬುದ್ಧಿವಂತ ಸಂವಾದದಿಂದ ಹಲವಾರು ಗೊಂದಲಗಳನ್ನು ನಿವಾರಿಸಬಹುದು. ಹಿರಿಯರೊಂದಿಗೆ ಆತ್ಮೀಯ ಸಮಾಲೋಚನೆಗಳು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಬಹುದು. ಮಕ್ಕಳ ಬಗ್ಗೆ ಆದ ಚಿಂತನೆಗೆ ಮಿತಿಯೊಳಗಿನ ನಿರ್ವಹಣೆಯ ಅಗತ್ಯವಿದೆ. ಅವರಿಗೆ ಮೌಲ್ಯಾಧಾರಿತ ಮಾರ್ಗದರ್ಶನ ನೀಡುವುದು ಉತ್ತಮ. ವೀಕ್ಷಕರೇ, ನೀವು ಇಂದು ಸೋಮವಾರದ ಹಿನ್ನೆಲೆಯಲ್ಲಿ ಶಿವನ ಸ್ಮರಣೆ ಹಾಗೂ ಉಪವಾಸ ಆಚರಿಸುವುದು ನಿಮ್ಮ ಮಾನಸಿಕ ಶುದ್ಧತೆ ಹಾಗೂ ಚಿಂತನೆಗೆ ಸ್ಪಷ್ಟತೆ ತರುತ್ತದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಮನೋಬಲ ಮತ್ತು ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ನಿಶ್ಚಲತೆ ತರಲು ಬೆಳಿಗ್ಗೆ ಬಿಳಿ ಹೂವಿನ ಅರ್ಚನೆ, ಬಿಲ್ವಪತ್ರದ ದಾನ ಅಥವಾ ಹಾಲು ಸೇವನೆ ಸಹ ಲಾಭದಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಅನುಸರಣೆ ಮತ್ತು ಸಮತೋಲನದ ಸಂಕೇತವಾಗಿದೆ. ಇಂದಿನ ದಿನದ ಒತ್ತಡದ ನಡುವೆ ಇದು ನಿಮಗೆ ನಿರ್ಧಾರಗಳಲ್ಲಿ ಸ್ಥಿರತೆ ಮತ್ತು ದೃಢತೆ ನೀಡಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಹಜತೆ, ತಾಜಾತನ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಇಂದಿನ ಒತ್ತಡದ ನಡುವೆ ಹಸಿರು ಬಣ್ಣದ ವಸ್ತ್ರ, ಹಣ್ಣು ಅಥವಾ ಗಿಡವೊಂದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಲ್ಲದು. ಶುಭ ಸಮಯ ಮಧ್ಯಾಹ್ನ 12:15 ಅಪರಾಹ್ನ ಮಧ್ಯರಾತ್ರಿ 2:30 ಈ ಸಮಯದಲ್ಲಿ ಪೂಜೆ, ಮಹತ್ವದ ಚಟುವಟಿಕೆಗಳು ಅಥವಾ ಹೊಸ ಕಾರ್ಯಾರಂಭಕ್ಕೆ ಬಹು ಲಾಭದಾಯಕ ಸಮಯ. ನಿಮ್ಮ ಪರಿಶ್ರಮದ ಫಲ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರು ಸಮತೋಲನ, ಸೌಮ್ಯತೆ ಮತ್ತು ಕೌಶಲ್ಯಪೂರ್ಣ ಸಂವಹನದ ಮೂಲಕ ತಮ್ಮ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಬಲ್ಲ ದಿನವಾಗಿದೆ. ನಿಮ್ಮ ರಾಶಿಗೆ ಚಂದ್ರನ ಶುಭ ದೃಷ್ಟಿ ಇದೆ. ಇದರಿಂದಾಗಿ ನಿಮ್ಮ ಮನಸ್ಸು ಧೈರ್ಯದಿಂದ ತುಂಬಿರುತ್ತದೆ. ನಿಮ್ಮ ಮಾತಿನಲ್ಲಿ ಪ್ರಭಾವವಿದ್ದು ನುಡಿಗಳಿಂದ ಸುತ್ತಲಿನವರನ್ನು ಸೆಳೆಯಬಹುದು. ಇಂದಿನ ದಿನ ಮಾನಸಿಕ ಶಾಂತಿ, ಸ್ಪಷ್ಟತೆ ಮತ್ತು ನಯವಾದ ನಿರ್ಧಾರಗಳ ಕಾಲವಾಗಿದೆ. ಬಾಹ್ಯ ಲೋಕದ ಪ್ರಭಾವಕ್ಕಿಂತ ನಿಮ್ಮ ಆತ್ಮ ಸಾಧನೆಗೆ ಸಮಯ ನೀಡುವುದು ಉತ್ತಮ ಫಲ ನೀಡುತ್ತದೆ. ಕಲಾತ್ಮಕತೆಯಲ್ಲಿ ತೊಡಗಿರುವವರಿಗೆ ಹೊಸ ಚಿತ್ತ ವಿಷಯಗಳು ಬರುವ ಸಾಧ್ಯತೆ ಇದೆ. ಇಂದು ಹೊಸ ವಿಷಯ ಕಲಿಯಲು ಅತ್ಯುತ್ತಮ ದಿನವಾಗಿದೆ. ಮನಸ್ಸಿನ ಗೊಂದಲ ನಿವಾರಣೆಗಾಗಿ ಧ್ಯಾನ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಹಿರಿಯರೊಂದಿಗೆ ಶಿಷ್ಟ ರೀತಿಯ ಸಂವಾದಕ್ಕೆ ಅವಕಾಶ ದೊರೆಯಬಹುದು. ನಿಮ್ಮ ಹೊಣೆಗಾರಿಕೆಯನ್ನು ಸಮರ್ಪಕವಾಗಿ ನಿಭಾಯಿಸುತ್ತೀರಿ. ಕೆಲವರು ಒಂದು ಪ್ರಮುಖ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ಹಸ್ತಾಂತರಕ್ಕೊಳಗಾಗಬಹುದು. ಇದು ನಿಮ್ಮ ಪರಿಣತಿಗೆ ಸಿಕ್ಕ ಮಾನ್ಯತೆಯಾಗಿದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದಿನ ದಿನದಲ್ಲಿ ಸಂದರ್ಶನದ ಮೂಲಕ ಉತ್ತಮ ನಿರ್ಧಾರಗಳತ್ತ ಸಾಗಬಹುದು. ನ್ಯಾಯ, ಸೌಹಾರ್ದ ಮತ್ತು ಸಮತೋಲನದ ದೃಷ್ಟಿಯಿಂದ ನೀವು ಸ್ಪಷ್ಟವಾಗಿ ಹೊರಹೊಮ್ಮಬಹುದು. ವ್ಯವಹಾರದಲ್ಲಿರುವವರು ಹಳೆಯ ಗ್ರಾಹಕರಿಂದ ಲಾಭದ ಆಫರ್ಗಳು ಅಥವಾ ಮರುಸಂದರ್ಶನಗಳ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಬದ್ಧತೆಗಳಿಗೆ ತಾಂತ್ರಿಕ ಪರಿಶೀಲನೆ ಅಗತ್ಯವಿದೆ. ದಾಖಲಾತಿಗಳ ಪರಿಶುದ್ಧತೆಗೆ ಹೆಚ್ಚಿನ ಗಮನ ನೀಡಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು
ಹಣಕಾಸು ವ್ಯವಹಾರದಲ್ಲಿ ವಿವೇಕ, ಸಮತೋಲನ ಮತ್ತು ಸಂಯಮ ಅಗತ್ಯವಿದೆ. ಹಳೆಯ ಸಾಲಗಳನ್ನು ಮರುಪಾವತಿಸುವ ಯೋಗ್ಯ ಸಮಯ ಇದಾಗಿದೆ. ಕೆಲವರಿಗೆ ಬಂಡವಾಳ ಹೂಡಿಕೆ ಸಂಬಂಧಿಸಿದ ಕೆಲ ಆಯ್ಕೆಗಳ ಬಗ್ಗೆ ಚಿಂತನೆ ಮಾಡಲು ಈ ದಿನ ಸೂಕ್ತವಾಗಿದೆ. ಅನಿರೀಕ್ಷಿತ ಲಾಭದ ಅವಕಾಶವಿದ್ದರೂ ಅತಿಯಾದ ಆಸೆ ತೊರೆದು ಬುದ್ಧಿವಂತಿಕೆ ಬಳಸುವುದು ಉತ್ತಮ. ಇಂದು ಖರ್ಚು ಮಾಡುವ ಮೊದಲು ಅದಕ್ಕಿರುವ ತಾತ್ಕಾಲಿಕ ಅವಶ್ಯಕತೆ ಬಗ್ಗೆ ಪರಿಶೀಲಿಸಿ. ಆರ್ಥಿಕ ದೃಷ್ಟಿಯಿಂದ ಹಿರಿಯರ ಮಾರ್ಗದರ್ಶನ ಅಪಾರ ಫಲವನ್ನು ನೀಡಲಿದೆ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿಗೆ ತಂಪು, ದೇಹಕ್ಕೆ ಆರಾಮ ನೀಡುವ ದಿನವಿದು. ಶುಭ ಗ್ರಹಗಳ ಪ್ರಭಾವದಿಂದ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಗಳು ಕಾಡುವ ಸಂಭವ ಕಡಿಮೆ. ಆದರೆ ಶೀತ, ತಲೆನೋವು, ಚರ್ಮ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು. ಹಳೆಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮತ್ತೆ ಗಮನ ಹರಿಸುವ ಅಗತ್ಯವಿದೆ. ಇಂದು ಹಸಿವಿಲ್ಲದೆ ತಿನ್ನುವುದರಿಂದ ಮೂಡ್ ಸ್ವಿಂಗ್ಸ್ ಆಗಬಹುದು. ಸಾತ್ವಿಕ ಆಹಾರ ಸೇವಿಸಿ. ಮಧುರ ಸಂಗೀತ, ಬೆಳಕಿನ ವ್ಯಾಯಾಮ, ಲಘು ಯೋಗ ಹಾಗೂ ಧ್ಯಾನದಿಂದ ಮನಶಕ್ತಿ ಹೆಚ್ಚಿಸಿಕೊಳ್ಳಿ. ಬೆಳಗಿನ ನಡಿಗೆ ಆರೋಗ್ಯಕ್ಕೆ ಉತ್ತಮ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಕುಟುಂಬದ ವಿಷಯಗಳಲ್ಲಿ ಸೌಹಾರ್ದತೆ ಮೂಡುವ ಯೋಗವಿದೆ. ವಾಕ್ಚಾತುರ್ಯದಿಂದ ಸಣ್ಣ ಮನಸ್ತಾಪಗಳನ್ನು ಶಮನಗೊಳಿಸಬಹುದು. ಹಿರಿಯರ ಜೊತೆಗೆ ಆತ್ಮೀಯ ಸಂವಾದ ನಡೆಯಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಒಂದು ಸುಂದರ ಸಮಯವನ್ನು ಕಳೆಯುವ ಸಾಧ್ಯತೆ ಇದೆ. ಇದು ಸಂತಾನ ವಿಷಯದಲ್ಲಿ ಚಿಂತನೆ ಮತ್ತು ಮಾರ್ಗದರ್ಶನದ ದಿನವಾಗಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಹಳೆಯ ನೆನಪಿನ ಕರೆ ಬಂದು ಸಂತಸ ಉಂಟಾಗಬಹುದು. ಸಂಗಾತಿಯೊಂದಿಗೆ ಹಾಸ್ಯ, ಹೃದಯದ ಮಾತುಗಳ ಮೂಲಕ ಸಂಬಂಧ ಮೃದುವಾಗುತ್ತದೆ. ವೀಕ್ಷಕರೇ, ನೀವು ಸೋಮವಾರವಾದ್ದರಿಂದ ಈ ದಿನ ಪರಮೇಶ್ವರನ ಆರಾಧನೆ ಮಾಡುವುದು ವಿಶೇಷ ಫಲಕಾರಿಯಾಗುತ್ತದೆ. ಮನಸ್ಸಿನ ಶಾಂತಿ ಮತ್ತು ಆತ್ಮಸ್ಥೈರ್ಯಕ್ಕಾಗಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 21 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ಶಿವನಿಗೆ ಶುದ್ಧ ಜಲಾಭಿಷೇಕ, ಬಿಲ್ವಪತ್ರ ಅರ್ಪಣೆ ಮಾಡುವುದು ಶುಭ. ಅಗತ್ಯವಿರುವವರಿಗೆ ಹಾಲು, ಹಣ್ಣು ಅಥವಾ ಶುದ್ಧ ಬಟ್ಟೆ ದಾನ ಮಾಡುವುದು ಶಕ್ತಿಯ ಪುನಃ ಸ್ಥಾಪನೆಗೆ ನೆರವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಶ್ರುತಿ, ಸೌಂದರ್ಯ ಹಾಗೂ ವೈಯಕ್ತಿಕ ಆಕರ್ಷಣೆಯ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಬಳಸಿದರೆ ಸಂಬಂಧಗಳು ಸುಧಾರಿಸುತ್ತವೆ. ಅದೃಷ್ಟದ ಬಣ್ಣ ಲೈಟ್ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ತಂಪು, ಆತ್ಮಸಂತುಷ್ಟಿ ಹಾಗೂ ಸಹಜತೆ ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಹೂವಿನ ಬಳಕೆ ದಿನದ ಶಕ್ತಿ ಶುದ್ಧಗೊಳಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ಹಣಕಾಸಿನ ನಿರ್ಧಾರಗಳು, ದೇವಪೂಜೆ ಅಥವಾ ಸಂಬಂಧ ಸಂಬಂಧಿತ ಚರ್ಚೆ ಯಶಸ್ಸು ತರುತ್ತವೆ. ಈ ಸಮಯದಲ್ಲಿ ಚಿಂತನೆ ಸ್ಪಷ್ಟವಾಗಿ ಮೂಡುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಂತರಿಕ ಶಕ್ತಿ, ಬುದ್ಧಿಮತ್ತೆ ಮತ್ತು ಕಠಿಣ ಪರಿಶ್ರಮದಿಂದ ತಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ದೃಷ್ಟಿಗೋಚರಿಸಿಕೊಳ್ಳುವ ದಿನವಾಗಿದೆ. ನಿಮ್ಮ ಆಲೋಚನೆ ಶಕ್ತಿಯು ಹೆಚ್ಚಾಗಿ ಕಾರ್ಯನಿರ್ವಹಿಸುವೆ ಹಾಗೂ ಗಂಭೀರ ಚಿಂತನೆಗಳಿಂದ ಜೀವನದ ಕೆಲ ನಿಖರ ದಿಕ್ಕುಗಳನ್ನು ಪತ್ತೆ ಹಚ್ಚುವಿರಿ. ಇಂದು ನಿಮ್ಮ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಮಹತ್ತರವಾದ ಪರಿಣಾಮಗಳನ್ನು ಉಂಟು ಮಾಡಬಲ್ಲವು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯೂ ಜವಾಬ್ದಾರಿತ್ವದಿಂದ ಇರಲಿ. ಹಳೆಯ ವಿಚಾರಗಳನ್ನು ಬಿಡಿಸುವ, ಬಂಧನಗಳಿಂದ ಮುಕ್ತಗೊಳ್ಳುವ ಮತ್ತು ಆತ್ಮಪರಿಶೀಲನೆ ಮಾಡುವಂತಹ ದಿನವಿದು. ಸೋಮವಾರದ ಚಂದ್ರನ ಪ್ರಭಾವದಿಂದ ಭಾವನೆಗಳು ಹೆಚ್ಚು ಪ್ರಬಲವಾಗಬಹುದು. ಆದ್ದರಿಂದ ತಾಳ್ಮೆಯಿಂದ ಹಾಗೂ ಶಾಂತ ಮನಸ್ಸಿನಿಂದ ದಿನವನ್ನು ಮುನ್ನಡೆಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ತೋರಿಸುವ ತಂತ್ರಜ್ಞಾನದ ಬಳಕೆ, ಬುದ್ಧಿವಂತಿಕೆ ಮತ್ತು ಕಾರ್ಯಪಟುತೆಯು ಗಮನ ಸೆಳೆಯಲಿದೆ. ನಿಮಗೆ ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಆದರೆ ಅದನ್ನು ಬಲವಾಗಿ ಸ್ವೀಕರಿಸಿ ಶ್ರಮದಿಂದ ಮುನ್ನಡೆಸಿ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರು ಈ ದಿನ ಸಂದರ್ಶನ, ಸಂಪರ್ಕ ಅಥವಾ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಲು ಯತ್ನಿಸಬಹುದು. ನಿಮ್ಮ ಆತ್ಮವಿಶ್ವಾಸ ಹಾಗೂ ಕಾರ್ಯದಕ್ಷತೆಯು ನಿಮಗೆ ನೆರವಾಗಲಿದೆ. ವ್ಯಾಪಾರದಲ್ಲಿ ಇರುವವರಿಗೆ ಇಂದು ಕೆಲವು ಪ್ರಮುಖ ವ್ಯಾವಹಾರಿಕ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಹೊಸ ಒಪ್ಪಂದಗಳ ಬಗ್ಗೆ ಪರಿಶೀಲನೆ ಮಾಡಿ ಹಳೆಯ ಗ್ರಾಹಕರನ್ನು ಸಂಪರ್ಕಿಸಿ. ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿಗಳ ಸಂಗ್ರಹಣೆ ಮತ್ತು ಖರ್ಚುಗಳ ನಿಯಂತ್ರಣ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶ್ರದ್ಧೆ, ಮಿತವ್ಯಯ ಮತ್ತು ಸೂಕ್ತ ಯೋಜನೆಯ ಅಗತ್ಯವಿದೆ. ಇಂದಿನ ದಿನ ಕೆಲವು ಅಪ್ರತೀಕ್ಷಿತ ಖರ್ಚುಗಳನ್ನು ಒದಗಿಸಬಹುದು, ವಿಶೇಷವಾಗಿ ಮನೆಯಲ್ಲಿ ಅಥವಾ ಆರೋಗ್ಯದ ಸಂಬಂಧಿತವಾಗಿ. ಆದರೆ ನಿಮ್ಮ ಹಿಂದಿನ ಸಂಚಯ ಅಥವಾ ಪೂರ್ವಯೋಜಿತ ಬಂಡವಾಳದ ಮೂಲಕ ನೀವು ಅವುಗಳನ್ನು ನಿರ್ವಹಿಸಬಲ್ಲಿರಿ.
ಇಂದು ಹೂಡಿಕೆಗಾಗಿ ಅನುಕೂಲಕರ ದಿನವಲ್ಲ. ಷೇರು ಮಾರುಕಟ್ಟೆ ಅಥವಾ ಆಸ್ತಿ ವರ್ಗಾವಣೆಯಂತಹ ವ್ಯವಹಾರಗಳಲ್ಲಿ ತಾತ್ಕಾಲಿಕ ತಡೆಯನ್ನು ಅನುಭವಿಸಬಹುದು. ಸಾಲ ಮನ್ನಾ ಅಥವಾ ಸಾಲದ ನೀಡಿಕೆಗಳ ವಿಷಯದಲ್ಲಿ ಈ ದಿನ ಹೆಚ್ಚು ಎಚ್ಚರಿಕೆಯು ಅಗತ್ಯ. ಹಿರಿಯರ ಸಲಹೆಯನ್ನು ಪಾಲಿಸಿ ಹಣಕಾಸು ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ವೈಯಕ್ತಿಕ ಖರ್ಚುಗಳ ಮೇಲೆ ನಿಯಂತ್ರಣವಿದ್ದರೆ ದಿನದ ಅಂತ್ಯದಲ್ಲಿ ನೆಮ್ಮದಿ ಇರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಈ ದಿನ ಜಾಗೃತತೆ ಅಗತ್ಯವಿದೆ. ವಿಶೇಷವಾಗಿ ಹೊಟ್ಟೆ, ಆಹಾರ ಜೀರ್ಣ ಮತ್ತು ನಿದ್ದೆ ಬಗ್ಗೆ ಗಮನ ಹರಿಸಬೇಕು. ಮನಸ್ಸಿನಲ್ಲಿ ಆಗಾಗ ತಗ್ಗು, ಹೆಚ್ಚು ಭಾವನೆಗಳು ಉಂಟಾಗಬಹುದು. ಇದು ಚಂದ್ರನ ಪ್ರಭಾವ. ಇದರ ನಿಭಾಯಣೆಗೆ ಧ್ಯಾನ, ಯೋಗ ಮತ್ತು ಶಾಂತಿಪೂರ್ಣ ಸಂಗೀತ ಉಪಯುಕ್ತವಾಗಲಿದೆ. ನಿದ್ದೆಯ ಕೊರತೆ ಇರುವವರು ಇಂದು ತಮ್ಮ ನಿದ್ರಾ ವ್ಯವಸ್ಥೆಯ ಮೇಲೂ ಗಮನ ಹರಿಸಬೇಕು. ಶಾರೀರಿಕ ಶ್ರಮವಿರುವವರಿಗೆ ಬೆನ್ನು ನೋವು ಅಥವಾ ತಲೆನೋವಿನ ಸೂಚನೆಗಳಿರಬಹುದು. ಆರೋಗ್ಯವಂತ ಆಹಾರ ಸೇವನೆ, ಸಾಕಷ್ಟು ನಿಂಬು ನೀರು ಅಥವಾ ಹಸಿರು ಸಸ್ಯಾಹಾರ ಸೇವನೆಯೂ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವ ದಿನವಿದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಪತ್ನಿ ಪತಿಯೊಂದಿಗೆ ಆತ್ಮೀಯತೆಯನ್ನು ವೃದ್ಧಿಸುವ ಯೋಗವಿದೆ. ಆದರೆ ಭಾವನಾತ್ಮಕ ವಿಷಯಗಳ ಮೇಲೆ ಹೆಚ್ಚು ಪ್ರತಿಕ್ರಿಯೆ ನೀಡದಿರುವುದು ಉತ್ತಮ. ತಾಳ್ಮೆ ಮತ್ತು ಮಿತವಚನ ಇಂದಿನ ದಿವ್ಯ ಮಂತ್ರವಾಗಬೇಕು. ವಯಸ್ಸಾದ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಮನೆಗೆ ಸಂಬಂಧಿಸಿದ ಕೆಲವು ನಿರ್ಧಾರಗಳಲ್ಲಿ ಇಂದು ಚರ್ಚೆ ನಡೆಯಬಹುದು. ಮನೆಯ ಶಾಂತಿಗೆ ನಿಮ್ಮ ಸಹಕಾರ ಮತ್ತು ತಾಳ್ಮೆ ಮುಖ್ಯ. ವೀಕ್ಷಕರೇ, ನೀವು ಈ ದಿನದ ಸೋಮವಾರ ಚಂದ್ರನ ಶಕ್ತಿಯ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ನಿಮಗೆ ಶ್ರೇಷ್ಠ ಫಲ ನೀಡಬಲ್ಲದು. ಮನಸ್ಸಿನ ತಾಳ್ಮೆಗಾಗಿ ಶಾಂತ ಧ್ಯಾನ, ಜಪ ಅಥವಾ ಪಠಣದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಓಂ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಪಠಿಸಿ. ಬಿಳಿ ಬಟ್ಟೆ ಧರಿಸಿ ಹಾಲು ಅಥವಾ ಅಕ್ಕಿಯಿಂದ ದಾನ ಮಾಡುವ ಮೂಲಕ ಶಾಂತಿದಾಯಕ ಶಕ್ತಿ ಪಡೆಯಿರಿ. ಚಂದ್ರನ ಆರಾಧನೆಗೆ ನದಿಯಲ್ಲಿ ತೆಂಗಿನಕಾಯಿ ಎಸೆದು ಪ್ರಾರ್ಥನೆ ಮಾಡಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ. ಇದು ಭಾವನೆ, ಜೋಡಣೆ ಮತ್ತು ಆಂತರಿಕ ಬುದ್ಧಿಯ ಪ್ರತಿನಿಧಿ. ಈ ಸಂಖ್ಯೆಯು ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ಈ ಸಂಖ್ಯೆಯನ್ನು ಧ್ಯಾನ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಬಳಸಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆ, ಶಾಂತಿ ಮತ್ತು ಭದ್ರತೆಯ ಭಾವನೆ ತರುತ್ತದೆ. ಬಿಳಿ ಉಡುಗೆ ಅಥವಾ ಬಿಳಿ ಪುಷ್ಪಗಳಿಂದ ಪೂಜೆ ಮಾಡುವುದು ಉತ್ತಮ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಲ್ಲದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ರವರೆಗೆ. ಈ ಸಮಯದಲ್ಲಿ ಯಾವ ಕೆಲಸ ಮಾಡಿದರೂ ಶ್ರೇಷ್ಠ ಫಲ ದೊರೆಯುವ ಸಾಧ್ಯತೆ ಇದೆ. ದೇವಾರಾಧನೆ, ಕುಟುಂಬ ನಿರ್ಧಾರ, ಉದ್ಯೋಗ ಸಂಬಂಧಿತ ಕಾರ್ಯಗಳು ಈ ಸಮಯದಲ್ಲಿ ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರಿಗೆ ಧೈರ್ಯ, ನಂಬಿಕೆ ಮತ್ತು ಸಾಂವಿಧಾನಿಕ ಶಕ್ತಿ ಹೆಚ್ಚಾಗಿರುವ ದಿನವಾಗಿದೆ. ನಿಮ್ಮ ಅಂತರಂಗದಲ್ಲಿ ಹೊಸ ಉತ್ಸಾಹ ಹಾಗೂ ಗಂಭೀರ ಗುರಿಗಳನ್ನು ಸಾಧಿಸುವ ಪ್ರೇರಣೆ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಹಳೆಯ ಯೋಜನೆಗಳನ್ನು ನವೀಕರಿಸುವ, ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸುವ ಹಾಗೂ ಬುದ್ಧಿವಂತಿಕೆಯೊಂದಿಗೆ ನಿರ್ಧಾರಗಳನ್ನು ಕೈಗೊಳ್ಳುವ ಪರಿ ನಿಮಗೆ ಯಶಸ್ಸು ತರುತ್ತದೆ. ನಿಮ್ಮ ಉತ್ಸಾಹವನ್ನು ಸರಿಯಾದ ದಿಕ್ಕಿಗೆ ಹರಿಸುವುದು ಮುಖ್ಯ. ದಾರಿ ತಪ್ಪಿದರೆ ಒತ್ತಡ ಮತ್ತು ಅಸಮಾಧಾನವು ಉಂಟಾಗಬಹುದು. ಆದ್ದರಿಂದ ಧೈರ್ಯವಿದೆ, ಆದರೆ ಅದನ್ನು ಜಾಣ್ಮೆಯಿಂದ ಮುನ್ನಡೆಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿರುವವರಿಗೆ ಇಂದು ನಿರ್ಧಾರಾತ್ಮಕ ಸ್ಥಿತಿಯಾಗಿದೆ. ಕೆಲವರಿಗೆ ಮೇಲಧಿಕಾರಿಗಳಿಂದ ಕೆಲಸದ ಮೇಲ್ವಿಚಾರಣೆ ಅಥವಾ ಹೊಸ ಜವಾಬ್ದಾರಿಗಳು ಬರುವ ಸಂಭವವಿದೆ. ನಿಮ್ಮ ಕರ್ತವ್ಯನಿಷ್ಠೆ ಹಾಗೂ ಬುದ್ಧಿಶಕ್ತಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಇತ್ತೀಚೆಗಿನ ಪ್ರಾಜೆಕ್ಟು ಅಥವಾ ವರದಿಗಳ ಪ್ರಗತಿ ಕುರಿತು ಚರ್ಚೆ ನಡೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದ ಅಗತ್ಯವಿದೆ. ಹಠ ಅಥವಾ ತೀಕ್ಷ್ಣ ಶಬ್ದಗಳು ನಿಮ್ಮ ಗೆಲುವಿಗೆ ತಡೆಗೋಡೆ ಆಗಬಾರದು. ತಿಳಿದ ಧೈರ್ಯ, ಸಾಂವಿಧಾನಿಕ ಬುದ್ಧಿ ಇವು ನಿಮ್ಮ ಶಕ್ತಿಗಳು. ವ್ಯಾಪಾರಿಗಳಿಗೆ ಇದು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಸ್ಥಾಪಿಸುವ ಅಥವಾ ಹಿಂದಿನ ವ್ಯವಹಾರಗಳಿಗೆ ಬಿಲ್ ಸಂಗ್ರಹಣೆ ಮಾಡುವ ಶ್ರೇಷ್ಠ ದಿನ. ಹೊಸ ವ್ಯವಹಾರ ಅಥವಾ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯಬಹುದು. ಆದರೆ ಕೊನೆಯ ನಿರ್ಧಾರದಿಂದ ಮುನ್ನಲವಾಗಿ ಮೌಲ್ಯಮಾಪನ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನ ಬಗ್ಗೆ ಸಮತೋಲನ ಕಾಯ್ದುಕೊಳ್ಳುವುದು ಬಹುಮುಖ್ಯ. ಇಂದಿನ ದಿನ ಚಿಕ್ಕ ಪುಟ್ಟ ಖರ್ಚುಗಳನ್ನು ತರುವ ಸಾಧ್ಯತೆಗಳಿವೆ. ಪ್ರಯಾಣ, ವಾಹನ, ಮನೆ ಅಥವಾ ಪೋಷಣೆಯ ಸಂಬಂಧಿತವಾಗಿ. ಆದ್ದರಿಂದ ಮಿತವ್ಯಯ ಹಾಗೂ ಶಿಸ್ತಿನ ಖರ್ಚು ಶ್ರೇಷ್ಠ. ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಪುನಃ ಪರಿಶೀಲನೆ ಮಾಡಿ. ಷೇರ್ ಮಾರುಕಟ್ಟೆ ಅಥವಾ ಎಕ್ಸ್ಚೇಂಜ್ ವ್ಯಾಪಾರದ ದಿಶೆಗಳು ತಾತ್ಕಾಲಿಕವಾಗಿ ಅಸ್ತವ್ಯಸ್ತವಾಗಿರಬಹುದು.
ಯಾರಿಗಾದರೂ ಹಣ ಕೊಡಬೇಕೆಂದರೆ ದಾಖಲೆಗಳ ಮೂಲಕ ಮಾತ್ರ ನಡೆಯಲಿ. ವಾಹನ ಖರೀದಿ ಅಥವಾ ಜಮೀನಿನ ವ್ಯವಹಾರಗಳನ್ನು ಮುಂದಕ್ಕೆ ಹಾಕುವುದು ಉತ್ತಮ. ಸಾಲ ಮಾಡುವುದು ಅಥವಾ ಸಾಲ ನೀಡುವುದು ಈ ದಿನ ಶ್ರೇಷ್ಠವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಶಾರೀರಿಕ ಶಕ್ತಿಯು ಉತ್ತಮವಾಗಿರಬಹುದು, ಆದರೆ ಮಾನಸಿಕ ಒತ್ತಡ ಉಂಟಾಗಬಹುದು. ನಿಮ್ಮ ಉತ್ಸಾಹ ಮತ್ತು ಕಾರ್ಯಶೀಲತೆಯನ್ನು ಸತತವಾಗಿ ಬಳಸಿ. ಮಧ್ಯಾಹ್ನದ ನಂತರ ವಿಶ್ರಾಂತಿಗೆ ಕೂಡ ಅವಕಾಶ ಕೊಡಿ. ಜೀರ್ಣಕ್ರಿಯೆ, ಕಣ್ಣಿನ ತೊಂದರೆ ಅಥವಾ ತಲೆನೋವಿನ ಶಂಕೆಗಳು ಕಂಡುಬರಬಹುದು. ತಂಪು ಪಾನೀಯಗಳು, ಬಿಸಿಲಿನ ತೀವ್ರತೆಗೆ ಹೆಚ್ಚು ಒಡ್ಡಿಕೊಳ್ಳಬೇಡಿ. ಹೆಚ್ಚು ತಂಪು ಅಥವಾ ಹೆಚ್ಚು ಬಿಸಿಲು ಎರಡರಿಗೂ ಸಮತೋಲನ ಇರಲಿ. ಮಧುರ ಧ್ವನಿ, ಧ್ಯಾನ ಅಥವಾ ಯೋಗದ ಮೂಲಕ ದಿನದ ತೊಂದರೆಗಳನ್ನು ನಿವಾರಿಸಬಹುದು. ದಿನದ ಕೊನೆಗೆ ದೈಹಿಕ ಶ್ರಮಕ್ಕಿಂತಲೂ ಮಾನಸಿಕ ವಿಶ್ರಾಂತಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಆಪ್ತವಾಗಿರುವ ಸಂದರ್ಭಗಳನ್ನು ಅನುಭವಿಸಬಲ್ಲಿರಿ. ಪೋಷಕರು ಅಥವಾ ಹಿರಿಯರೊಂದಿಗೆ ಮಾತುಕತೆ ನಡೆಯಬಹುದು. ಅವರ ಅನುಭವ, ಆಶೀರ್ವಾದ ನಿಮಗೆ ಮಾರ್ಗದರ್ಶನವಾಗಬಹುದು. ಪತ್ನಿ ಪತಿಯೊಂದಿಗೆ ಆಲೋಚನೆ, ದಿನದ ಪ್ಲಾನ್ ಅಥವಾ ಹಣಕಾಸು ನಿರ್ಧಾರಗಳ ಕುರಿತು ಸಮಾಲೋಚನೆ ನಡೆಯುವುದು ಸಾಧ್ಯ. ಅವರ ಅಭಿಪ್ರಾಯಗಳಿಗೂ ಮೌಲ್ಯ ನೀಡಿ. ಸಂಸಾರದ ಸಮರಸತೆಗೆ ಸಂವಾದ ಶಕ್ತಿ ಅಗತ್ಯ. ವೈವಾಹಿಕ ಜೀವನದಲ್ಲಿ ಪುನಃ ನಂಬಿಕೆಯ ಬಿರುಕುಗಳನ್ನು ಹಚ್ಚಲು ಇದು ಸೂಕ್ತ ದಿನ. ಪ್ರೇಮ ಸಂಬಂಧಗಳು ಹೊಸ ಸ್ಥಿತಿಗೆ ತಲುಪಬಹುದು, ಆದರೆ ನಿಮ್ಮ ಮಾತುಗಳಲ್ಲಿ ಸಂಯಮ ಇರಲಿ. ವೀಕ್ಷಕರೇ, ನೀವು ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಗೊಂದಲಗಳು ಆಗಬಹುದು. ಆದ್ದರಿಂದ ಶಾಂತ ಮನಸ್ಸು, ಪೂಜಾ ಪಠಣ, ದೇವದರ್ಶನ ಇವುಗಳ ಮೂಲಕ ದಿನದ ಆರಂಭ ಮಾಡುವುದು ಉತ್ತಮ. ಓಂ ಶ್ರೀ ರಾಮಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಪಠಿಸುವುದು ಶುಭ. ಸಂಜೆಯ ಹೊತ್ತಿನಲ್ಲಿ ದೀಪವಿಟ್ಟು ತುಳಸಿಯ ಸಮೀಪ ಧ್ಯಾನ ಮಾಡಿ. ತುಳಸಿ ಸುತ್ತಲೂ 8 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥಿಸಿ. ಇದರ ಮೂಲಕ ನಿಮ್ಮ ಮನಸ್ಸಿಗೆ ಸಮತೋಲನ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಮತ್ತು ಜ್ಞಾನ, ಸಂಯಮ ಮತ್ತು ಧರ್ಮವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮಗೆ ಇಂದು ಮಾರ್ಗದರ್ಶನವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಕಾರ್ಯಗಳಲ್ಲಿ ಸಮತೋಲನ ಮತ್ತು ದೈವಶಕ್ತಿ ಇರಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಶಕ್ತಿ, ಜ್ಞಾನ ಹಾಗೂ ಆಧ್ಯಾತ್ಮಿಕ ಶುದ್ಧತೆಯ ಸಂಕೇತವಾಗಿದೆ. ಇಂದು ಈ ಬಣ್ಣ ಧರಿಸುವುದು ಅಥವಾ ಈ ಬಣ್ಣದ ಹೂವಿನಿಂದ ಪೂಜೆ ಮಾಡುವುದರಿಂದ ಉತ್ತಮ ಫಲ ದೊರೆಯಬಹುದು. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:00ರವರೆಗೆ. ಈ ಕಾಲಘಟ್ಟವು ಕಾರ್ಯಾರಂಭ, ಪತ್ರ, ಅರ್ಜಿ ಸಲ್ಲಿಕೆ, ಒಪ್ಪಂದ ಅಥವಾ ಯಾವುದಾದರೂ ನಿರ್ಧಾರ ಕೈಗೊಳ್ಳಲು ತುಂಬಾ ಯೋಗ್ಯವಾಗಿದೆ. ಈ ವೇಳೆ ದೇವ ಪೂಜೆ, ಸಂಕಲ್ಪ ಅಥವಾ ದಾನ ಕಾರ್ಯಗಳು ಶ್ರೇಷ್ಠ ಫಲ ನೀಡಬಲ್ಲವು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತಿನಿಂದ ಹಾಗೂ ಸ್ಥಿತಪ್ರಜ್ಞೆಯಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಜವಾಬ್ದಾರಿತ್ವ, ನಿಷ್ಠೆ ಮತ್ತು ತಾಳ್ಮೆಯು ಯಶಸ್ಸಿನ ದಾರಿಯನ್ನು ಸುಗಮಗೊಳಿಸುತ್ತವೆ. ಕೆಲವರು ಈ ದಿನದ ಶಾಂತ ಸ್ವಭಾವದಿಂದ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಹಳೆಯ ಕೆಲಸಗಳನ್ನು ಮುಕ್ತಾಯಿಸುವ, ಹೊಸ ಯೋಜನೆಗಳಿಗೆ ಗಂಭೀರವಾಗಿ ಆರಂಭಿಸುವ ದಿನವಿದು. ಸೋಮವಾರದ ಚಂದ್ರದ ಪ್ರಭಾವ ನಿಮ್ಮ ಚಿಂತನೆಗಳನ್ನು ಗಂಭೀರವಾಗಿಸಬಹುದು, ಆದರೆ ಈ ಸ್ಥಿತಿಗೆ ಭಯವಿಲ್ಲ. ಬದಲಿಗೆ ಅದು ಧ್ಯಾನ ಹಾಗೂ ಆತ್ಮಪರಿಶೀಲನೆಗೆ ಕಾರಣವಾಗುತ್ತದೆ. ಹೊಸ ಸಂಪರ್ಕಗಳು, ದೊಡ್ಡ ವ್ಯಕ್ತಿಗಳೊಂದಿಗೆ ಸಂವಾದಗಳು, ಭವಿಷ್ಯದ ಯೋಜನೆಗಳ ಬಗ್ಗೆ ವಿಶ್ಲೇಷಣೆಗಳಿಗೆ ಇಂದಿನ ದಿನ ಅನುಕೂಲಕರ. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎಲ್ಲಾ ಅಂಶಗಳನ್ನು ವಿಶ್ಲೇಷಿಸಿ ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಕಟ್ಟುನಿಟ್ಟಾದ ವೃತ್ತಿಪರ ದೃಷ್ಟಿಕೋನ ನಿಮಗೆ ಒಳ್ಳೆಯ ಹೆಸರು ತರುತ್ತದೆ. ಕೆಲವರಿಗೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ, ಪ್ರಶಂಸೆ ಅಥವಾ ಹೊಸ ಹೊಣೆಗಾರಿಕೆಗಳು ದೊರೆಯಬಹುದು. ಇದು ಪ್ರಗತಿಗೆ ನುಡಿದ್ವಾರ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಸಂದರ್ಶನಗಳ ಮೂಲಕ ಬಂದು ಹೋಗಬಹುದು. ಆದರೆ ಸ್ವಲ್ಪ ಸ್ಪರ್ಧೆಯ ವಾತಾವರಣವಿದೆ. ಅಲ್ಲಿ ನಿಮ್ಮ ತಂತ್ರಜ್ಞಾನ, ವಿವೇಕ ಹಾಗೂ ಸಮಯ ನಿರ್ವಹಣಾ ಸಾಮರ್ಥ್ಯ ಸ್ಪಷ್ಟವಾಗಿ ತೋರಿಸಬೇಕಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರಿಕ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವ, ಬಾಕಿ ಬಿಲ್ಲುಗಳನ್ನು ವಾಪಸ್ ಪಡೆಯುವ ಮತ್ತು ಹೊಸ ಪಾಲುದಾರಿಕೆ ಬಗ್ಗೆ ಚಿಂತನೆ ಮಾಡುವ ದಿನವಾಗಿದೆ. ಬಂಡವಾಳ ಹೂಡಿಕೆಯಲ್ಲಿ ಚಿಂತನಶೀಲ ನಡೆ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಶ್ರದ್ಧೆ ಹಾಗೂ ನಿಯಂತ್ರಣದ ಅಗತ್ಯವಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು, ಮುಖ್ಯವಾಗಿ ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತ ಖರ್ಚುಗಳಾಗಿರಬಹುದು. ಆದ್ದರಿಂದ ಮಿತವ್ಯಯ ಶ್ರೇಷ್ಠ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಲಾಭ ಕೊಡಬಹುದಾದ ಯೋಗವಿದೆ.
ಆದರೆ ಇಂದು ಹೊಸ ಹೂಡಿಕೆಗಳಿಗೆ ಕೈಹಾಕುವುದು ಶ್ರೇಷ್ಠವಲ್ಲ. ಸಾಲದ ವ್ಯವಹಾರಗಳಿಗೆ ದೂರವಿರಲು ಸೂಕ್ತ ದಿನ. ಕನ್ನಡ ರಾಜ್ಯದ ಆಂತರಿಕ ವ್ಯಾಪಾರದ ಚಟುವಟಿಕೆಗಳಲ್ಲಿ ಲಾಭದ ಅವಕಾಶವಿದೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸುವುದು ಉತ್ತಮ. ಗ್ರಹಸ್ಥಿತಿ ಹಣಕಾಸಿನಲ್ಲಿ ಹೆಚ್ಚು ಜವಾಬ್ದಾರಿತ್ವವನ್ನು ಬೀಳುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ದೈಹಿಕ ಶ್ರಮದ ಬಗ್ಗೆ ಎಚ್ಚರಿಕೆ ಅಗತ್ಯ. ಬೆನ್ನು ನೋವು, ಮಣಿಕಟ್ಟು, ಮೂಳೆ ಸಂಧಿ ಸಮಸ್ಯೆಗಳಿವೆ ಎನ್ನುತ್ತಿದ್ದರೆ ಅಷ್ಟೇ ಹೆಚ್ಚು ವಿಶ್ರಾಂತಿ ಅವಶ್ಯ. ನೀರು ಕುಡಿಯುವುದು ಮತ್ತು ಆಹಾರ ನಿಯಮ ಪಾಲನೆ ಮುಖ್ಯ. ಈ ಸೋಮವಾರದ ಚಂದ್ರದ ಪ್ರಭಾವದಿಂದ ಮನಸ್ಸಿನಲ್ಲಿ ನಿರಾಶೆ ಅಥವಾ ಶಕ್ತಿಹೀನತೆಯ ಅಲ್ಪ ಅನುಭವವಿರಬಹುದು. ಈ ದಿನ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಯೋಗ, ಚಂದ್ರದ ಔಷಧೀಯ ಸ್ನಾನದಿಂದ ಆರೋಗ್ಯದಲ್ಲಿ ಉನ್ನತಿ ಕಾಣಬಹುದು. ಆರೋಗ್ಯದಲ್ಲಿ ಶಕ್ತಿಯ ಪುನರ್ಸ್ಥಾಪನೆಗಾಗಿ ಎಣ್ಣೆ ಮಸಾಜ್ ಅಥವಾ ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಲು ಮನಸ್ಸಿನ ನಿಯಂತ್ರಣವನ್ನು ಬೆಳೆಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮಿತವಚನ, ಶಾಂತವಚನ ಅಗತ್ಯವಿದೆ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಚರ್ಚೆಗಳಲ್ಲಿ ಗಂಭೀರವಾದ ವಿಚಾರಗಳ ಪ್ರಸ್ತಾಪ ಸಂಭವಿಸಬಹುದು. ನಿಮ್ಮ ಶ್ರದ್ಧೆ ಮತ್ತು ಗೌರವಪೂರ್ಣ ನಡೆ ಇವುಗಳನ್ನು ನಯ ಮಾಡಬಲ್ಲದು. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ನಿರ್ಧಾರಗಳು ಹಾಗೂ ಸಹಕಾರದ ದಿನವಾಗಬಹುದು. ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ಒಡನಾಡಿಯ ಮೇಲೆ ಹಂಚಿಕೊಳ್ಳಿ. ಇದು ಮನಸ್ಸಿನಲ್ಲಿ ಸುಖ, ನೆಮ್ಮದಿ ಉಂಟುಮಾಡುತ್ತದೆ. ಬಾಲಕರಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಧನ್ಯತೆಯ ಅನುಭವ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಸೋಮವಾರ ಚಂದ್ರಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಚಂದ್ರಿಗೆ ಅರ್ಚನೆ, ದಾನ, ಜಪ ಇತ್ಯಾದಿ ನಿಮ್ಮ ಮನಸ್ಸಿನ ಭಯಗಳನ್ನು ನಿವಾರಿಸುತ್ತದೆ. ಓಂ ತತ್ಸತ್ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕೂಲಿಕಾರರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಶುಭ ಫಲದಾಯಕ. ಚಂದ್ರದ ಸನ್ನಿಧಿಯಲ್ಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಚಂದ್ರದ ಶಕ್ತಿಯನ್ನು ಪ್ರತೀಕವಾಗಿರುತ್ತದೆ. ಇದು ಮನಃಶಾಂತಿ, ದೃಢನಿಷ್ಠೆ ಮತ್ತು ಸಹಾನುಭೂತಿಯುಳ್ಳ ಪ್ರಭಾವವನ್ನು ಹೊಂದಿದೆ. ಇದನ್ನು ಧೈರ್ಯದಿಂದ ಬಳಸಿ ಉತ್ತಮ ಕಾರ್ಯಗಳಿಗೆ ಪ್ರಯತ್ನಿಸಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮಲ್ಲಿ ಶಾಂತಿ, ವಿವೇಕ ಮತ್ತು ಶಕ್ತಿಯನ್ನು ತರಿಸುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಸ್ನಾನದಲ್ಲಿ ಬಿಳಿ ಹೂವುಗಳ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಇಂದು ನಿಮಗಾಗಿ ಬುದ್ಧಿವಂತಿಕೆ, ವೈಚಾರಿಕ ದೃಷ್ಟಿಕೋನ ಮತ್ತು ಆಂತರಿಕ ಪ್ರೇರಣೆಯ ದಿನವಾಗಿದೆ. ಹೊಸ ಕಲ್ಪನೆಗಳು, ಹೊಸ ತಂತ್ರಗಳು ಮತ್ತು ಹೊಸ ಗುರಿಗಳ ಕುರಿತು ಚಿಂತನೆ ಮಾಡಲು ಸಮಯ ಅತ್ಯುತ್ತಮವಾಗಿದೆ. ನಿಮ್ಮ ಆವಿಷ್ಕಾರಶೀಲತೆ ಮತ್ತು ವೈಚಾರಿಕತೆಯು ಈ ದಿನದತ್ತ ದಾರಿ ತೋರಿಸುವ ಬೆಳಕು. ಮನಸ್ಸು ಈಗ ಚುರುಕಾಗಿದ್ದು ನಿಮಗೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಈ ದಿನ ನೀವು ಸಮಾಜದಲ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಹೊಸ ಆದರ್ಶವನ್ನು ಸ್ಥಾಪಿಸಬಲ್ಲಿರಿ. ಸೋಮವಾರದ ಚಂದ್ರನ ಶಕ್ತಿ ನಿಮ್ಮ ಭಾವನೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ನೆರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಮುಂಚಿತ ಯತ್ನಗಳ ಫಲವಿಧಾನ ಕಾಣಬಹುದು. ಕೆಲವರಿಗೆ ನಿರೀಕ್ಷಿತವಾಗಿ ಬದಲಾವಣೆ ಅಥವಾ ಹುದ್ದೆಯ ಏರಿಕೆ ಬಗ್ಗೆ ಸುದ್ದಿಯಾಗಬಹುದು. ಸಂಗಡಿಗರೊಂದಿಗೆ ಉತ್ತಮ ಹೊಂದಾಣಿಕೆ ಇಂದಿನ ದಿನದ ಯಶಸ್ಸಿಗೆ ಕಾರಣವಾಗಬಹುದು. ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ಅಥವಾ ತಂಡದ ನೇತೃತ್ವದ ಕೆಲಸಗಳಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬಹುದು. ಇದರಿಂದ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚಾಗುವುದು. ಹೊಸ ಪ್ರಾಜೆಕ್ಟ್ ಆರಂಭಿಸುವವರಿಗಾಗಿ ಇಂದಿನ ದಿನ ಉತ್ತಮವಾದ ಸಮಯ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯವಹಾರಿಕ ಆಯ್ಕೆಗಳನ್ನು ವಿಶ್ಲೇಷಿಸಿ ಮುಂದಾಗುವುದು ಒಳಿತಾಗಬಹುದು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಗ್ರಾಹಕರ ಅಭಿಪ್ರಾಯಗಳನ್ನು ಗಮನಿಸಿ ನೀತಿಪೂರ್ವಕವಾಗಿ ಮುಂದಾಗಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನ ಮತ್ತು ಬುದ್ಧಿವಂತಿಕೆ ಅಗತ್ಯವಿದೆ. ಅನಾವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣ ಕಡ್ಡಾಯ. ಮುಂಚೆ ಮಾಡಿರುವ ಹೂಡಿಕೆಗಳಿಂದ ಲಾಭದ ಸೂಚನೆ ಇದ್ದರೂ ಈಗ ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ವ್ಯಾಪಾರದಲ್ಲಿ ಲಾಭದ ನಿರೀಕ್ಷೆ ಇದೆ, ಆದರೆ ಕುಲರೂಪದಲ್ಲಿ ಹಣಕಾಸಿನ ನಿರ್ವಹಣೆ ಬಗ್ಗೆ ಎಚ್ಚರಿಕೆ ತಾಳಬೇಕು. ಹಿರಿಯರ ಸಲಹೆ ಹಾಗೂ ಆರ್ಥಿಕ ತಜ್ಞರ ಮಾರ್ಗದರ್ಶನದಿಂದ ನಿಮಗೆ ಅನುಕೂಲವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನದಲ್ಲಿ ಮಾನಸಿಕ ಸ್ಥಿರತೆಯ ಅಗತ್ಯವಿದೆ. ಚಂದ್ರನ ಪ್ರಭಾವದಿಂದ ಮನಸ್ಸು ಅಲೆಯಂತೆ ತೋರುವ ಸಾಧ್ಯತೆ ಇದೆ.
ಧ್ಯಾನ, ಯೋಗ ಅಥವಾ ನಿಸರ್ಗದಲ್ಲಿನ ತಿರುಗಾಟ ನಿಮಗೆ ಶಾಂತಿ ನೀಡುತ್ತದೆ. ಅತಿಯಾದ ಆಲೋಚನೆಯಿಂದ ಉಂಟಾಗುವ ತಲೆನೋವು, ನಿದ್ರಾಭಂಗದಂತಹ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ ಪಚನವನ್ನು ಸುಧಾರಿಸಲು ಬೆಳ್ಳುಳ್ಳಿ, ಹಸಿರು ಸೊಪ್ಪುಗಳ ಸೇವನೆ ಉಪಯುಕ್ತ. ಶರೀರದ ಶಕ್ತಿಯ ಹೀನತೆ ಇದ್ದರೆ ಬಿ ಕಾಂಪ್ಲೆಕ್ಸ್ ಆಹಾರಗಳನ್ನು ಸೇರಿಸಿ. ನೀರಿನ ಸೇವನೆ ನಿತ್ಯ ನಡಿಗೆ ಬಹಳ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ನೀವು ಇಂದಿನ ದಿನ ಮಧ್ಯವರ್ತಿ ಪಾತ್ರವಲ್ಲದಿದ್ದರೂ ಸಹ ಶಾಂತಿಯ ಸಂಕೇತವಾಗಬಹುದು. ಪತ್ನಿ ಅಥವಾ ಪತಿ ಜೊತೆಗಿನ ಸಂವಾದ ಸ್ಪಷ್ಟವಾಗಿದ್ದು ಗೌರವದ ಬುನಾದಿಯ ಮೇಲೆ ಸಾಗಬೇಕಾಗಿದೆ. ಹಿರಿಯರೊಂದಿಗೆ ಸಮಯ ಕಳೆಯುವುದು, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಇಂದು ಹೆಚ್ಚು ಶ್ರೇಷ್ಠ. ಕೆಲವರಿಗೆ ಕುಟುಂಬದ ಸದಸ್ಯರೊಂದಿಗೆ ಭವಿಷ್ಯದ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಂದರ್ಭ ಉಂಟಾಗಬಹುದು. ಪ್ರೇಮ ಸಂಬಂಧದಲ್ಲಿ ಈ ದಿನ ಸ್ಪಷ್ಟತೆ ಮತ್ತು ಆತ್ಮೀಯತೆ ಹೆಚ್ಚಬಹುದು. ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿ, ಆದರೆ ಅತಿಯಾದ ನಿರೀಕ್ಷೆಯಿಂದ ದೂರವಿರಿ. ವೀಕ್ಷಕರೇ, ನೀವು ಈ ಸೋಮವಾರದ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲು ಸಾಧ್ಯವಿರುವಾಗಲೂ ಆಲೋಚನೆಗಳಿಂದ ದೂರವಿರುವುದಕ್ಕೆ ಆಧ್ಯಾತ್ಮಿಕ ಚಟುವಟಿಕೆ ಅಗತ್ಯ. ಶಿವನಿಗೆ ಅರ್ಚನೆ, ಗಂಗಾಜಲದಿಂದ ಅಭಿಷೇಕ ಮತ್ತು ಓಂ ನಮಃ ಶಿವಾಯ ಜಪ ಅತ್ಯುತ್ತಮ. ಇಂದು ಪವಿತ್ರ ನದಿ ಅಥವಾ ತೀರ್ಥದಲ್ಲಿ ಸ್ನಾನ ಮಾಡಿದ ಅನುಭವ ಮಾಡುವುದರಿಂದ ಮನಸ್ಸು ಶುಭಪ್ರದವಾಗುತ್ತದೆ. ಊಟ ಮುನ್ನ ಹಾಲು, ಜಾಗೃತ ಧ್ಯಾನ ಇವೆಲ್ಲ ಶಕ್ತಿಯನ್ನು ಪುನಃ ಸ್ಥಾಪಿಸಲಿದೆ. ಚಂದ್ರನ ಮನಶಕ್ತಿಗೆ ಶುದ್ಧ ಜಲದಿಂದ ಶಿವಲಿಂಗ ಅಭಿಷೇಕ ಮಾಡಿ, ಹಾಲು, ಚಂದನ, ಬಿಲ್ವಪತ್ರ ಇವುಗಳಿಂದ ಶಿವಪೂಜೆ ಮಾಡಿ. ಸೋಮವಾರ 18 ಅಥವಾ 59 ಬಾರಿ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಬಡವರಿಗೆ ಹಾಲು ಅಥವಾ ಬಿಳಿ ಬಟ್ಟೆ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಗೆ ಪ್ರತೀಕ. ಇದು ಸಹಾನುಭೂತಿ, ಮೃದುತ್ವ ಹಾಗೂ ವೈಚಾರಿಕತೆಯನ್ನು ತೋರಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ನೀವು ಬುದ್ಧಿವಂತ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಅದೃಷ್ಟದ ಬಣ್ಣ ಬಿಳಿ. ಈ ಬಣ್ಣ ನಿಮ್ಮ ಮನಸ್ಸಿಗೆ ತಂಪು, ಶುದ್ಧತೆ ಮತ್ತು ಆಂತರಿಕ ಶಕ್ತಿ ನೀಡುತ್ತದೆ. ಬಿಳಿ ಉಡುಪನ್ನು ಧರಿಸುವುದು ಅಥವಾ ಹಸಿವು ಕಡಿಮೆ ಮಾಡುವ ಶುದ್ಧ ಆಹಾರ ಸೇವಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 8:30ರಿಂದ ಬೆಳಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ಮಾಡಿದ ಪೂಜೆ, ನಿರ್ಧಾರಗಳು ಅಥವಾ ಹೊಸ ಕೆಲಸ ಆರಂಭ ಫಲಪ್ರದ. ಮನಸ್ಸು ಸ್ಪಷ್ಟವಾಗಿರುತ್ತದೆ, ತೀರ್ಮಾನ ಶಕ್ತಿ ಜಾಸ್ತಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಆಳವಾದ ಆಂತರಿಕ ವಿವೇಕ, ಶ್ರದ್ಧೆ ಮತ್ತು ಸಮರ್ಪಣಾ ಮನೋಭಾವದಿಂದ ತಮ್ಮ ದಿನವನ್ನು ಸಾಗಿಸಬಲ್ಲರು. ನಿಮ್ಮ ಭಾವನೆಗಳು ಹೆಚ್ಚು ತೀವ್ರವಾಗಿರಬಹುದು, ಆದರೆ ಅವುಗಳನ್ನು ನಿರ್ವಹಿಸುವ ಶಕ್ತಿ ಕೂಡ ಹೆಚ್ಚಾಗಿರುವುದು ಸ್ಪಷ್ಟ. ಇಂದು ನೀವು ಕಲಾತ್ಮಕ, ಧ್ಯಾನಮಗ್ನ, ತಾತ್ವಿಕ ಚಿಂತನೆಗಳಲ್ಲಿ ತೊಡಗುವಿರಿ. ಹಳೆಯ ಅನುಭವಗಳಿಂದ ಪಾಠಗಳನ್ನೇರ್ಪಡಿಸಿ ಹೊಸದಾಗಿ ಪ್ರಾರಂಭಿಸಲು ಇದೊಂದು ಅದ್ಭುತ ದಿನ. ಹಿರಿಯರ ಜೊತೆ ಮಾತುಕತೆ, ಆತ್ಮ ಪರಿಶೀಲನೆ ಹಾಗೂ ಭವಿಷ್ಯದ ಗುರಿಗಳನ್ನು ತೀರ್ಥೀಕರಿಸಿಕೊಳ್ಳಲು ಶ್ರೇಷ್ಠವಾದ ಕಾಲ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸು ನಿಧಾನಗತಿಯಲ್ಲಿ ನಡೆದು ಆಳವಾಗಿ ಎಲ್ಲವನ್ನೂ ಆಲೋಚಿಸುತ್ತದೆ. ಇದು ನಿಮಗೆ ಸ್ಪಷ್ಟತೆ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಸೃಜನಶೀಲತೆ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ಮೇಲಧಿಕಾರಿಗಳ ಗಮನ ಸೆಳೆಯುತ್ತಾರೆ. ವಿಶ್ಲೇಷಣಾತ್ಮಕ ಕೆಲಸಗಳಲ್ಲಿ ಹೆಚ್ಚು ಯಶಸ್ಸು. ಯಾವುದೇ ಮಹತ್ವದ ನಿರ್ಧಾರ ಕೈಗೊಳ್ಳುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದು ಒಳಜೀವನದಲ್ಲಿ ಗೊಂದಲವಿದ್ದರೂ ಸ್ಪಷ್ಟ ಸಂಕೇತಗಳು ದಿವ್ಯಜ್ಞಾನದ ರೂಪದಲ್ಲಿ ಬರುತ್ತವೆ. ನೇರ ತೀರ್ಮಾನಕ್ಕಿಂತ ಕೂಡ ಆಲೋಚನೆಗೆ ಹೆಚ್ಚು ಸೂಕ್ತ ದಿನ. ಉದ್ಯಮಿಗಳಿಗಾಗಿ ಇಂದು ಹೊಸ ಪತ್ತೆ ಮಾಡುವ ಅಥವಾ ಉತ್ಪನ್ನಗಳ ತಿದ್ದುಪಡಿ ಕುರಿತು ಆಲೋಚನೆಗೊಳ್ಳಬಹುದಾದ ಸಮಯ. ಹೊಸ ಕಾಂಟ್ರಾಕ್ಟ್ಗಳಿಗೆ ಬದಲು ಹಳೆಯವನ್ನೇ ಪರಿಶೀಲಿಸಿ. ನಿಮ್ಮ ನಂಬಿಕೆಗೆ ಧಕ್ಕೆಯಾಗದಂತೆ ಇತರರ ಮಾತುಗಳಿಗೆ ಸ್ಪಷ್ಟ ದೃಷ್ಟಿಕೋನ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸು ಸ್ಥಿತಿ ನಿಲುವು ಗಮನಕ್ಕೆ ತರುವ ದಿನ. ಕೆಲವು ಹಳೆಯ ಸಾಲ ಅಥವಾ ಬಾಕಿ ಹಣ ತಿರುಗಿ ಬರುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆಗಳಿಗೆ ಇನ್ನೂ ಸಮಯಕ್ಕಿಂತ ಮುಂಚೆ ಯೋಚಿಸಬಾರದು. ವೈಯಕ್ತಿಕ ಖರ್ಚುಗಳಲ್ಲಿ ಎಚ್ಚರಿಕೆ ಅಗತ್ಯ. ಮನೆಯ ಅನಿವಾರ್ಯ ವ್ಯಯಗಳು, ಹಳೆಯ ಬಿಲ್ಲುಗಳು ಮರುಪಾವತಿ ಉದಯಿಸಬಹುದು. ಮಿತವ್ಯಯದ ನಿಲುವು ನಿಮಗೆ ದೀರ್ಘಕಾಲಿಕ ಶ್ರೇಯಸ್ಸು ತರುತ್ತದೆ. ವೃತ್ತಿಪರರ ಸಲಹೆಯ ಮೇರೆಗೆ ಹಣದ ನಿರ್ವಹಣೆ ಮಾಡುವುದರಿಂದ ಹೆಚ್ಚಿನ ಲಾಭ. ದೇವಾಲಯ ಅಥವಾ ಧರ್ಮದ ಕಾರ್ಯಗಳಿಗೆ ದಾನ ಮಾಡುವ ಇಚ್ಛೆಯಾದರೂ ನಿಮ್ಮ ಸಾಮರ್ಥ್ಯವನ್ನು ನೋಟದಲ್ಲಿಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನೋಸ್ಥಿತಿಯ ಮೇಲೆ ಚಂದ್ರನ ಪ್ರಭಾವ ಇರುವುದರಿಂದ ಆತಂಕ, ಆತ್ಮ ಸಂಶಯ ಅಥವಾ ತಿರುಗಾಟದ ಭಾವನೆಗಳಾಗಬಹುದು.
ತಾತ್ವಿಕ ಪುಸ್ತಕಗಳನ್ನು ಓದುವುದು, ಯೋಗ ಅಥವಾ ಧ್ಯಾನದ ಅಭ್ಯಾಸದಿಂದ ಶಾಂತಿಯ ಅನುಭವ ಸಾಧ್ಯ. ಹಲವಾರು ಚಿಕ್ಕ ಸಮಸ್ಯೆಗಳಾದ ತಲೆನೋವು, ಅನಿದ್ರೆ ಅಥವಾ ಹೊಟ್ಟೆ ತೊಂದರೆಗಳು ಉದಯಿಸಬಹುದು. ಜಲಪಾನ ಹೆಚ್ಚಿಸಿ, ತಂಪು ಆಹಾರ ತೆಗೆದುಕೊಳ್ಳಿ. ಸಂಧಿವಾತ ಅಥವಾ ಮೂಳೆ ಸಮಸ್ಯೆ ಇರುವವರು ಹೆಚ್ಚು ಆರಾಮ ಪಡೆಯುವಂತೆ ಆರೋಗ್ಯ ಕ್ರಮ ತೆಗೆದುಕೊಳ್ಳಿ. ಎಣ್ಣೆ ಮಸಾಜ್ ಅಥವಾ ವಿಶ್ರಾಂತಿದಾಯಕ ಸ್ನಾನ ಇಂದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳಲ್ಲಿ ಭಾವನಾತ್ಮಕ ಸಮರಸತೆ ಅಗತ್ಯ. ನಿಮ್ಮ ಆಳವಾದ ಭಾವನೆಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಉತ್ತಮ ಫಲ ನೀಡಬಹುದು. ಸಂಗಾತಿಯೊಂದಿಗೆ ನಿಷ್ಠೆಯಿಂದ ಮಾತನಾಡಿ, ಅವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಯೋಗವಿದೆ. ಮಕ್ಕಳ ಜೊತೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಹಿರಿಯರ ಅನುಭವದಿಂದ ಪಾಠ ಕಲಿಯುವ ಯೋಗವೂ ಇದೆ. ಬಂಧು ಮಿತ್ರರ ಜೊತೆ ದೂರದೂರಿನ ಸಂಪರ್ಕ ಸಂಭವ. ಪರಸ್ಪರ ನಂಬಿಕೆ ಬೆಳೆಸುವ ದಿನವಿದು. ಅಹಂಕಾರದ ಮಾತು ಅಥವಾ ಚಿತ್ರಗಳೆತ್ತುವ ವಾದಕ್ಕೆ ಹೋಗಬೇಡಿ. ಶಾಂತಿಯೇ ಶ್ರೇಷ್ಠ ಮಂತ್ರ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಒತ್ತು ಸಿಗುತ್ತದೆ. ಇಂದು ಶಾಂತ ಮನಸ್ಸಿನಿಂದ ದೇವತಾ ಸ್ಮರಣೆ, ಜಪ, ಧ್ಯಾನ ಅತ್ಯುತ್ತಮ. ವಿಶೇಷವಾಗಿ ಶಿವನ ಆರಾಧನೆ ಅಥವಾ ಚಂದ್ರನ ಮಂತ್ರ ಉಪಯುಕ್ತ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 38 ಬಾರಿ ಜಪಿಸಿ. ಹಾಲಿನ ಅರ್ಪಣೆ, ಬೆಳಗಿನ ಚಂದ್ರನ ದರ್ಶನ ಅಥವಾ ಚಂದ್ರನ ನಕ್ಷತ್ರದ ಕಾಲದಲ್ಲಿ ದೀಪಾರಾಧನೆ ಶುಭ. ನೀವು ಸ್ನಾನಾನಂತರ ಕಪ್ಪು ತುಳಸಿಯ ಎಲೆಗಳು ಹಾಕಿದ ನೀರಿನಿಂದ ತಲೆಯ ಮೇಲೆ ಜಲನಿಮಾರ್ಜನ ಮಾಡಿದರೆ ಚಂದ್ರನ ಗೊಳಿಬಲ ಶಮನಗೊಳ್ಳುತ್ತದೆ. ಅದೃಷ್ಟದ ಸಂಖ್ಯೆ 2. ಚಂದ್ರನ ಪ್ರತೀಕವಾದ ಈ ಸಂಖ್ಯೆ ಶಾಂತಿ, ಜೋಡಣೆ ಮತ್ತು ಕಾಳಜಿಯ ಸಂಕೇತ. ಇದು ನಿಮ್ಮ ಸಹಾನುಭೂತಿಯ ಶಕ್ತಿಯನ್ನು ಚುರುಕು ಮಾಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಈ ಬಣ್ಣ ಮನಶುದ್ಧಿ, ಶುದ್ಧ ಭಾವನೆ ಹಾಗೂ ಶಾಂತಿಯ ಪ್ರತೀಕ. ಬಿಳಿ ಬಣ್ಣದ ಉಡುಪು ಅಥವಾ ಗಂಧದ ಬಳಕೆಯಿಂದ ಧೈರ್ಯ ಮತ್ತು ಸಮತೋಲನ ಬರುತ್ತದೆ. ಶುಭ ಸಮಯ ಬೆಳಗ್ಗೆ 9:05 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ದೇವತಾ ಪೂಜೆ, ವಿದ್ಯಾ ಅಭ್ಯಾಸ, ಶಾಂತ ಸಂವಾದ ಹಾಗೂ ಹಣಕಾಸು ನಿರ್ಧಾರಗಳು ಯಶಸ್ಸನ್ನು ತರಬಹುದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಅವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.